Hello friends, Financial Markets 116A MBA ಥರ್ಡ್ ಸೆಮಿಸ್ಟರ್ KSOU. ಓಕೆ, ಇದರಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಪಾಯಿಂಟ್ಸನ್ನು ನೋಡೋಣ. ರೈಟ್, ಅಕಾರ್ಡಿಂಗ್ ಟು ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಅಥವಾ ಕ್ಲಾಸಲ್ಲಿ ತೊಗೊಂಡಿರುವಂಥ ಟಾಪಿಕ್ಸ್ ಬೇಸಿರ ಮೇಲೆ ಆಗಿರ್ಬೋದು. ಫಸ್ಟ್ 15ನಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಲೋನ್ ಸಿಂಡಿಕೇಷನ್ ಆ್ಯಂಡ್ ಕನ್ಸೋರ್ಟಿಯಂ. ಇದರ ಲಾಸ್ಟ್ ವೀಡಿಯೋದಲ್ಲಿ ನಾನೇನು ಮಾಡಿದ್ದೀನಿ, 14 ಮತ್ತು 15 ಕಂಬೈನ್ ಮಾಡಿ ಹೇಳಿದ್ದೆ. ಇದರಲ್ಲಿ ಹಾಫ್ ಆಫ್ ದ 15 ಮತ್ತೆ ಕವರ್ ಆಗ್ತಾ ಇದೆ. ರೈಟ್, ನೀವು ಹಿಂದಿನ ವೀಡಿಯೋಸನ್ನು ನೋಡ್ಕೊಂಡಿದ್ದಕ್ಕೆ ಬಂದರೆ ಇದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಡಿಫ್ರೆನ್ಸಸ್ ಬಿಟ್ವೀನ್ ದ ಲೋನ್ ಸಿಂಡಿಕೇಷನ್ ಆ್ಯಂಡ್ ಕನ್ಸೋರ್ಟಿಯಂ ಅಂತ ಕೇಳ್ತಿರ್ತಾರೆ. ಓಕೆ, ಸೊ ಲೋನ್ ಸಿಂಡಿಕೇಷನ್ ಅಂತಂದರೆ ಮಲ್ಟಿಪಲ್ ಲೆಂಡರ್ಸ್ ಇರ್ತಾರೆ, ಸಿಂಗಲ್ ಬಾರೋವರ್ ಇರ್ತಾರೆ. ರೈಟ್, ಕನ್ಸೋರ್ಟಿಯಂ ಅಂದರೆ ಜಾಯಿಂಟ್ ವೆಂಚರ್ ಆಫ್ ದ ಫಾರ್ ದ ಮ್ಯೂಚುವಲ್ ಬೆನಿಫಿಟ್ಗೋಸ್ಕರ, ಅಂದರೆ ಇಬ್ಬರಿಗೂ ಉಪಯೋಗವಾಗೋಕ್ಕೋಸ್ಕರ ಜಾಯಿಂಟ್ ವೆಂಚರಲ್ಲಿ ಮಾಡುವಂಥದ್ದು. ಇದು ಕನ್ಸೋರ್ಟಿಯಂ ಇಸ್ ಅ ಲೀಗಲ್ ಕಾಂಟ್ರ್ಯಾಕ್ಟ್. ಓಕೆ, ಸೆವೆರಲ್ ಬ್ಯಾಂಕ್ಸ್ ಏನು ಮಾಡ್ತವೆ, ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಟುಗೆದರ್ ಆಗಿ ಒಬ್ಬರಿಗೆ ಸಿಂಗಲ್ ಬಾರೋವರ್ಗೆ ಏನು ಮಾಡ್ತಾರೆ, ಕೆಲವೊಂದು ಕಾಮನ್ ಡಾಕ್ಯುಮೆಂಟು ಫಾಲೋ ಅಪ್ ಎಲ್ಲ ಯೂಸ್ ಮಾಡಿಕೊಂಡು ಲೆಂಡಿಂಗ್ ಮಾಡೋದನ್ನು ನಾವೇಂತೀವಿ ಕನ್ಸೋರ್ಟಿಯಂ ಅಂತ ಹೇಳ್ತೀವಿ. ಓಕೆ, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಇದ್ದಾಗ ಅದನ್ನು ಲೋನ್ ಸಿಂಡಿಕೇಷನ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಕರೆನ್ಸೀಸನ್ನು ಯೂಸ್ ಮಾಡ್ತಾ ಇರ್ತೀವಿ, ಆವಾಗ ಲೋನ್ ಸಿಂಡಿಕೇಷನ್ನು ಹೆಲ್ಪ್ ಆಗುತ್ತೆ. ಡಿಫ್ರೆಂಟ್ ಬ್ಯಾಂಕ್ಸು ಸೇರಿಬಿಟ್ಟು ಒಬ್ಬರಿಗೆ ಲೆಂಡಿಂಗ್ ಮಾಡ್ತಾರೆ ಇಲ್ಲೂ ಕೂಡ. ಓಕೆ, ಮ್ಯಾನೇಜಿಂಗ್ ದ ಬ್ಯಾಂಕ್. ಓಕೆ, ಅಪ್ರೋಚ್ಡ್ ಬೈ ಬಾರೋವರ್. ಒಬ್ಬರು ಬಾರೋವರ್ ಯಾರನ್ನ ಅಪ್ರೋಚ್ ಮಾಡ್ತಾನೆ ಅವ್ರನ್ನ ಮ್ಯಾನೇಜಿಂಗ್ ಬ್ಯಾಂಕ್ ಅಂತ ಹೇಳ್ತೀವಿ, ಅಥವಾ ಲೀಡ್ ಬ್ಯಾಂಕ್ ಅಂತಲೂ ಹೇಳ್ತೀವಿ. ನೆಗೋಷಿಯೇಟಿಂಗ್ ಕಂಡೀಷನ್ಸ್ ಆ್ಯಂಡ್ ಅರೇಂಜಿಂಗ್ ದ ಸಿಂಡಿಕೇಟ್. ಬಾರೋವರ್ ಪೇಸ್ ಅ ಬ್ಯಾಂಕ್ ಫೀ. ಯಾವ ಬ್ಯಾಂಕಿಗೆ ಅಪ್ರೋಚ್ ಮಾಡಿರ್ತಾನೆ, ಮ್ಯಾನೇಜಿಂಗ್ ಬ್ಯಾಂಕ್ ಇರುತ್ತಲ್ಲ, ಅಲ್ಲಿ ಅವನೇನು ಮಾಡ್ತಾನೆ, ಬ್ಯಾಂಕ್ ಫೀಯನ್ನು ಕಟ್ಟಿರ್ತಾನೆ. ಎನಿ ಆಫ್ ದ ಪರ್ಟಿಕ್ಯುಲಾರಿಟಿ ಮ್ಯಾನೇಜಿಂಗ್ ಯಾರು ಇಲ್ಲಿ ಪಾರ್ಟಿಸಿಪೇಟ್ರಿಯಲ್ಲಿ ಯಾರು ಬೇಕಾದರೂ ಏನಾಗಬಹುದು, ಮ್ಯಾನೇಜಿಂಗ್ ಬ್ಯಾಂಕ್ ಆಗಿ ಬಿಹೇವ್ ಮಾಡ್ಬೋದು. ಓಕೆ, ಕನ್ಸೋರ್ಟಿಯಮಲ್ಲಿ ಲೀಡ್ ಬ್ಯಾಂಕ್ ಅಂತ ಇರುತ್ತೆ. ಲೀಡ್ ಬ್ಯಾಂಕ್ ಏನು ಮಾಡುತ್ತೆ, ಮೀಟಿಂಗ್ಸನ್ನು ಅರೇಂಜ್ ಮಾಡೋದು, ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡೋದು, ಲೋನ್ ಪ್ರಪೋಸಲನ್ನು ರೆಡಿ ಮಾಡೋದು, ಲೋನ್ ಲಿಮಿಟ್ ಫಿಕ್ಸ್ ಮಾಡೋದು, ಮತ್ತು ಇನ್ಶೂರೆನ್ಸ್ ಕವರೇಜ್ ಮಾಡೋದು, ರಿಕವರಿ ಮಾಡ್ಕೊಳ್ಳೋದು, ಕ್ಯಾಶ್ ಕ್ರೆಡಿಟ್ ಅಕೌಂಟನ್ನು ಮಾಡ್ಕೊಳ್ಳೋದು, ವರ್ಕಿಂಗ್ ಕ್ಯಾಪಿಟಲ್ ಮಾಡ್ಕೊಳ್ಳೋದು. ಓಕೆ, ಆಮೇಲೆ ಎನಿ ಸಿಂಗಲ್ ಲೆಂಡರ್ ಟು ಅಸ್ಯೂಮ್. ಇಲ್ಲಿ ಯಾವುದಾದ್ರೂ ಒಂದು ಏನಿರ್ತಾನೆ, ಒಂದು ಸಿಂಗಲ್ ಲೆಂಡರ್ ಆಗಿ ಬಿಹೇವ್ ಮಾಡ್ತಾನೆ. ಲೀಡ್ ಬ್ಯಾಂಕ್ ಏನಾಗುತ್ತೆ, ಒಂದು ಸಿಂಗಲ್ ಲೆಂಡರ್ ಆಗಿ ಬಿಹೇವ್ ಮಾಡುತ್ತೆ. ಅವರು ಆ ಬ್ಯಾಂಕ್, ಲೀಡ್ ಬ್ಯಾಂಕ್ ಹೋಗಿ ಬೇರೆ ಬೇರೆ ಬ್ಯಾಂಕ್ಗಳನ್ನ ಅಪ್ರೋಚ್ ಮಾಡಿ ಅಲ್ಲಿಂದ ಅಪ್ರೂವಲನ್ನು ತೊಗೊಂಬರುತ್ತೆ. ಓಕೆ, ಆಮೇಲೆ ಸರ್ಟನ್ ರಿಸೋರ್ಸಸ್ ಸರ್ಟನ್ ಪರ್ಸೆಂಟೇಜಲ್ಲಿ ಕಾಮನ್ ಆಗಿ ಪೂಲ್ ಮಾಡ್ತಾರೆ. ಆಮೇಲೆ ಅದರ ಬೇಸಿಸ್ ಮೇಲೆ ಪ್ರಾಫಿಟನ್ನು ಕೂಡ ಶೇರ್ ಮಾಡ್ತಾರೆ. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್. ಲೋನ್ ಸಿಂಡಿಕೇಷನ್ ಇಸ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡ್ತಾರೆ. ಕನ್ಸೋರ್ಟಿಯಮಲ್ಲಿ ನಮ್ಮ ನ್ಯಾಷನಲ್ ಇದಕ್ಕೆ ಯೂಸ್ ಆಗಿರುತ್ತೆ. ಮತ್ತು ಜಾಯಿಂಟ್ ವೆಂಚರ್ ಫಾರ್ ಮ್ಯೂಚುವಲ್ ಬೆನಿಫಿಟ್ ಆಗಿರುತ್ತೆ, ಲೀಗಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ಓಕೆ, ಸಿಂಗಲ್ ಬಾರೋವರ್ ಇರ್ತಾರೆ, ಲೀಡ್ ಬ್ಯಾಂಕ್ ಕೂಡ ಇರುತ್ತೆ. ಲೋನ್ ಸಿಂಡಿಕೇಷನಲ್ಲಿ ಮ್ಯಾನೇಜಿಂಗ್ ಬ್ಯಾಂಕ್ ಇರುತ್ತೆ. ಓಕೆ, ನೆಗೋಷಿಯೇಟಿಂಗ್ ಕಂಡೀಷನ್ಸು ಇದನ್ನೆಲ್ಲ ಸಿಂಡಿಕೇಟ್ ಮಾಡೋದು, ಮತ್ತು ಆಮೇಲೆ ಅದಕ್ಕೋಸ್ಕರ ಬ್ಯಾಂಕ್ ಫೀಯನ್ನು ಕೂಡ ಕಲೆಕ್ಟ್ ಮಾಡುತ್ತೆ ಲೋನ್ ಸಿಂಡಿಕೇಷನಲ್ಲಿ. ಫೈನ್, ನೆಕ್ಸ್ಟ್ ಕಮಿಂಗ್ ಟು ದ ಕ್ರೆಡಿಟ್ ರೇಟಿಂಗ್. ಕ್ರೆಡಿಟ್ ರೇಟಿಂಗಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ, ಯಾಕೆ ಕ್ರೆಡಿಟ್ ರೇಟಿಂಗ್ ಬೇಕಾಗತ್ತೆ ಅಂತ. ಓಕೆ, ಕ್ರೆಡಿಟ್ ರೇಟಿಂಗು ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ ಯಾವುದೇ ಲೀಗಲ್ ರಿಲೇಷನ್ಶಿಪ್ ಇರೋದಿಲ್ಲ. ರೈಟ್, ಅವ್ರಿಗೆ ಗೊತ್ತಿರುವಂಥ ಡೇಟಾವನ್ನು ಅವರು ಹಾಕಿರ್ತಾರೆ, ಅವ್ರಿಗೆ ಗೊತ್ತಿರೋ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನನ್ನು ಅಪ್ಡೇಟ್ ಮಾಡಿರ್ತಾರೆ ಅಷ್ಟೇ. ಅಲ್ಲಿ ಯಾವುದೇ ಲೀಗಲ್ ರಿಲೇಷನ್ಸ್ ಇರಲ್ಲ. ಕಂಪ್ನಿ ಜೊತೆ ಆಗಲಿ, ಇನ್ವೆಸ್ಟರ್ಸ್ ಜೊತೆ ಆಗಲಿ ಯಾವುದೇ ರಿಲೇಷನ್ಶಿಪ್ ಇರಲ್ಲ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿದು. ನಮಗೆ ಇನ್ಫಾರ್ಮೇಷನ್ ನಾಟ್ ಆಡಿಟೆಡ್ ಇನ್ಫಾರ್ಮೇಷನ್ ಆಗಿರಲ್ಲ. ಏನು ನಮಗೆ ಬೇರೆ ಹ್ಯಾಂಡಲ್ಲಿ ಸಿಗ್ತಾ ಇರುತ್ತೋ, ಏನು ಔಟ್ಸೈಡ್ ದ ಆರ್ಗನೈಸೇಷನ್ ಸಿಗ್ತಾ ಇರುತ್ತೋ ಆ ಇನ್ಫಾರ್ಮೇಷನ್ ಇರುತ್ತೆ ಬಿಟ್ಟರೆ ಇಲ್ಲಿ ಆಡಿಟಿಂಗ್ ಮಾಡಿ ಯಾವುದೇ ಇನ್ಫಾರ್ಮೇಷನ್ ತೊಗೊಂಡಿರಲ್ಲ ಇವರು. ಓಕೆ, ಇಲ್ಲಿ ಯಾವುದೇ ರೀತಿಯಾದ ರೆಕಮೆಂಡೇಷನ್ ಕೂಡ ಮಾಡಲ್ಲ, ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿ, ಆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಯಾವುದೇ ರೀತಿ ರೆಕಮೆಂಡೇಷನ್ಸು ಮಾಡಲ್ಲ. ಓಕೆ, ಬಟ್ ಸೇಫ್ಟಿ ವೈಸ್ ಬೇರೆ ಎಲ್ಲ ನಾವು ಇದು ಮಾಡ್ತಾ ಇದ್ದಾಗ ಇವರು ಕೂಡ ಸ್ಟಡಿ ಮಾಡಿರ್ತಾರೆ. ಸೊ ಸೇಫ್ಟಿ ವೈಸ್ ಚೆನ್ನಾಗಿರುತ್ತೆ ಅನ್ನೋದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಮೇಲಿರುವಂಥ ಒಂದು ನಂಬಿಕೆ. ಓಕೆ, ಒಂದು ಟ್ರಸ್ಟು. ಫೈನ್, ಕ್ರೆಡಿಟ್ ರೇಟಿಂಗಲ್ಲಿ ಏನೇನಿರುತ್ತೆ, ಎಕ್ಸ್ಪ್ರೆಷನ್ ಆಫ್ ಒಪಿನಿಯನ್ ವಿತ್ ಹೆಲ್ಪ್ ಆಫ್ ದ ಸಿಂಬಾಲ್ಸ್ ಗಿವನ್ ಬೈ ಇಂಡಿಪೆಂಡೆಂಟ್ CRA. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಯಿಂದ ಒಂದು ಸಿಂಬಾಲ್ ಕೊಟ್ಟಿರ್ತಾರೆ, AAA ಇರ್ಬೋದು, AA ಇರ್ಬೋದು, B ಇರ್ಬೋದು, C ಇರ್ಬೋದು. ಇವೆಲ್ಲ ಎಕ್ಸ್ಪ್ರೆಷನ್ ಆಫ್ ಒಪಿನಿಯನ್ನ ಏನು ಮಾಡ್ತೀವಿ ನಾವು, ಹೇಗೆ ಎಕ್ಸಾಮಲ್ಲಿ A ಗ್ರೇಡು B ಗ್ರೇಡು ಅಂತ ಮಾಡ್ತೀವೋ ಅದೇ ಥರ ಕಂಪ್ನಿಗಳಿಗೂ A ಗ್ರೇಡ್, B ಗ್ರೇಡ್, Z ಗ್ರೇಡ್ ಎಲ್ಲ ಕೊಡ್ತಾ ಇರ್ತಾರೆ. ಅಬೌಟ್ ದ ಎಬಿಲಿಟಿ ಆಫ್ ದ ಇಶ್ಯೂರ್ ಆಫ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಇಕ್ವಿಟಿ ಆಗಿರ್ಬೋದು. ಓಕೆ, ಡೆಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ನಿಮ್ಗೆ ಕಮರ್ಷಿಯಲ್ ಪೇಪರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, FDs ಆಗಿರ್ಬೋದು, ಟು ಮೇಕ್ ಅ ಟೈಮ್ಲಿ ಪೇಮೆಂಟ್ಸ್ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್ ಎಟ್ ದ ಸ್ಪೆಸಿಫೈಡ್ ಡೇಟ್ಸ್. ಇಂಥ ಡೇಟಿಗೆ ನಾವು ಪ್ರಿನ್ಸಿಪಲನ್ನು ಮತ್ತು ಇಂಟ್ರೆಸ್ಟನ್ನು ಪೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಡೆಟ್ ಇನ್ಸ್ಟ್ರೂಮೆಂಟ್ಸನ್ನು ಮಾಡಿರ್ತಾರೆ. ಆ ಡೆಟ್ ಇನ್ಸ್ಟ್ರೂಮೆಂಟ್ ಮಾಡುವಂಥ ಇಶ್ಯೂರ್ದು ಎಬಿಲಿಟಿ ಎಷ್ಟಿದೆ ಅನ್ನೋದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ
ಅದು ಫಾಲೋ ಅಪ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಮಗೆ ಸಿಂಬಾಲ್ ಮೂಲಕ ತಿಳಿಸ್ಕೊಡುತ್ತೆ. ಅದನ್ನು ನಾವು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂತ ಹೇಳ್ತೀವಿ. ಓಕೆ, ಇಂಪಾರ್ಟೆಂಟ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂತ ಬಂದಾಗ ಕ್ರಿಸಿಲ್ ಬರುತ್ತೆ, ಕ್ರೆಡಿಟ್ ರೇಟಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಸರ್ವಿಸಸ್ ಆಫ್ ಇಂಡಿಯಾ, ಇಕ್ರಾ ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ, CARL ಕ್ರೆಡಿಟ್ ಅನಾಲಿಸಿಸ್ ಆ್ಯಂಡ್ ರಿಸರ್ಚ್ ಲಿಮಿಟೆಡ್, Fitch Rating India Private Limited. These are the 4 important credit rating agencies. Okay, CRISIL, ICRA, CARL, Fitch Rating. Next, coming to the credit rating agency. Credit rating agency ಗೆ ಅಡ್ವಾಂಟೇಜಸ್ ಏನು, ಅಡ್ವಾಂಟೇಜ್ ಟು ದ ಇನ್ವೆಸ್ಟರ್ಸ್ ಏನು, ಅಡ್ವಾಂಟೇಜ್ ಟು ದ ಕಂಪ್ನಿಗೆ ಹೇಗೆ ಅಡ್ವಾಂಟೇಜಸ್ ಆಗುತ್ತೆ, ಲಿಮಿಟೇಷನ್ಸ್ ಏನೇನಿದೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿದು, ಮೆಥಡಾಲಜಿ ಏನೇನಿದೆ, ಇದನ್ನು ಕೂಡ ಕೇಳ್ತಾ ಇರ್ತಾರೆ. ಸೊ ಇಫ್ ಯು ಕಮಿಂಗ್ ಫಾರ್ ಅಡ್ವಾಂಟೇಜಸ್ ಟು ಇನ್ವೆಸ್ಟರ್ಸ್, ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಯಿಂದ ಏನೇನು ಅಡ್ವಾಂಟೇಜಸ್ ಆಗುತ್ತೆ ಅಂದರೆ, ಇಟ್ಸ್ ಸೇಫ್ ಗಾರ್ಡ್ ದ ಅಗೇನ್ಸ್ಟ್ ದ ಬ್ಯಾಂಕ್ರಪ್ಟಸಿ ಹೇಗೆ ಗ್ರೇಡ್ ಕೊಟ್ಟಿರೋದ್ರಿಂದ ಬ್ಯಾಂಕ್ರಪ್ಟಸಿ ಆಗಿರುವಂಥದ್ದು ಝೆಡ್ ಗ್ರೇಡಿಂಗ್ ಹೋಗಿರುತ್ತೆ. ಆವಾಗ ನಮ್ಗೆ ಏನು ಗೊತ್ತಾಗುತ್ತೆ, ಸೊ ಈ ಕಂಪ್ನಿಲಿ ಇನ್ವೆಸ್ಟ್ ಮಾಡೋದು ಬೇಡ, ಇದು ಬ್ಯಾಂಕ್ರಪ್ಟ್ ಆಗೋ ಚಾನ್ಸಸ್ ಇದೆ ಅನ್ನೋದು ಗೊತ್ತಾಗುತ್ತೆ, ರೈಟ್. ದೆನ್ ರಿಕಗ್ನಿಷನ್ ಆಫ್ ರಿಸ್ಕ್ ಎಷ್ಟಿದೆ, ಕ್ರೆಡಿಬಿಲಿಟಿ ಆಫ್ ದ ಇಶ್ಯೂಯರ್ ಕ್ರೆಡಿಬಿಲಿಟಿ ಏನಿದೆ, ಆಮೇಲೆ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್, ಸೇವಿಂಗ್ಸ್ ಆಫ್ ರಿಸೋರ್ಸಸ್, ಇಂಡಿಪೆಂಡೆನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, ಚಾಯ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ಇಂಡಿಪೆಂಡೆಂಟಾಗಿ ತೊಗೋಬೋದು, ಚಾಯ್ಸ್ ಮಾಡ್ಬೋದು ಯಾವ ಇನ್ವೆಸ್ಟ್ಮೆಂಟಲ್ಲಿ ಮಾಡ್ಬೋದು ಅಂತ, ಸೇವಿಂಗ್ಸ್ ಆಫ್ ರಿಸೋರ್ಸಸ್, ಇವೆಲ್ಲ ಅಡ್ವಾಂಟೇಜಸ್ ಟು ಇನ್ವೆಸ್ಟರ್ಸ್. ದೆನ್ ಅಡ್ವಾಂಟೇಜಸ್ ಟು ಕಂಪನಿಯಿಂದ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂತ ಬಂದಾಗ, ಇಂಪ್ರೂವ್ ಕಾರ್ಪೊರೇಟ್ ಇಮೇಜನ್ನು ಇಂಪ್ರೂವ್ ಮಾಡುತ್ತೆ, ಲೋವೆಸ್ಟ್ ಕಾಸ್ಟಲ್ಲಿ ಬಾರೋಯಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ವೈಡರ್ ಆಡಿಯನ್ಸ್ ಬಾರೋಯಿಂಗಿಗೆ ಸಿಗ್ತಾ ಇರ್ತಾರೆ, ಗುಡ್ ಫಾರ್ ನಾನ್ ಪಾಪ್ಯುಲರ್ ಕಂಪ್ನೀಸ್ ಕೂಡ ಇದರಲ್ಲಿ CRAದಲ್ಲಿ ಬರೋದ್ರಿಂದ ಪಾಪ್ಯುಲರ್ ಆಗ್ತವೆ. ಓಕೆ, ಆ್ಯಕ್ಟ್ ಆಸ್ ಮಾರ್ಕೆಟಿಂಗ್ ಟೂಲ್, ಹೆಲ್ಪ್ಸ್ ಇನ್ ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್, ರಿಡಕ್ಷನ್ ಆಫ್ ಕಾಸ್ಟ್ ಇನ್ ದ ಪಬ್ಲಿಕ್ ಇಶ್ಯೂ, ಅನ್ನೌನ್ ಇಶ್ಯೂಸ್. ಓಕೆ, ಬೆನಿಫಿಟ್ಸ್ ಬ್ರೋಕರ್ಸ್ ಆ್ಯಂಡ್ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಓಕೆ, ಬ್ರೋಕರ್ಸ್ಗೆ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಕೂಡ ಈ CRAಯಿಂದ ಹೆಲ್ಪ್ ಆಗುತ್ತೆ. ದೆನ್ ಲಿಮಿಟೇಷನ್ಸ್ ಆಫ್ CRA ಲಿಮಿಟೇಷನ್ಸ್ ಏನು, ಇದೇನು ಮಾಡುತ್ತೆ, ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾಲೆಜ್ ರೇಟ್ ಮಾಡೋಕ್ಕಾಗುತ್ತೆ. ದೆನ್ ಮಲ್ಟಿಪ್ಲಿಸಿಟಿ ರೇಟಿಂಗ್ ಇರುತ್ತೆ. ಓಕೆ, ಬೇರೆ ಈಗ ಕ್ರಿಸಿಲ್ದು ಬೇರೆ ರೇಟಿಂಗ್ ಇರುತ್ತೆ, ಕಾರ್ಲದ್ದು ಬೇರೆ ರೇಟಿಂಗ್ಸ್ ಇರುತ್ತೆ, ಇಕ್ರಾದು ಬೇರೆ ರೇಟಿಂಗ್ಸ್ ಇರುತ್ತೆ. ಓಕೆ, ಮಲ್ಟಿಪ್ಲಿಸಿಟಿ ಇನ್ ರೇಟಿಂಗ್. ದೆನ್ ಗೌರ್ಮೆಂಟ್ ಕಂಟ್ರೋಲ್ಡ್ ಆರ್ಗನೈಸೇಷನ್ಸ್ ಇರ್ತವೆ, ಅವಾಗ ಏನಾಗುತ್ತೆ, ಗೌರ್ಮೆಂಟಿಗೆ ಹೇಗೆ ಫೇವರ್ ಬೇಕು ಹಾಗೆ ಅವ್ರು ಮಾಡಬೇಕಾಗತ್ತೆ. ದೆನ್ ಪಾಸ್ಟ್ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಇರುತ್ತೆ. ಪಬ್ಲಿಷ್ ನಾಟ್ ಕಂಪಲ್ಸರಿ, ಇಲ್ಲಿ ಎಲ್ಲ ಕಂಪ್ನಿಗಳು ತಮ್ಮ ರಿಯಲ್ ಫ್ಯಾಕ್ಟ್ನ ಪಬ್ಲಿಷ್ ಮಾಡಬೇಕು ಅನ್ನೋದು ಕಂಪಲ್ಸರಿ ಇಲ್ಲದೆ ಇರೋದ್ರಿಂದ ಆ ಫ್ಯಾಕ್ಟ್ಸನ್ನೇ ಇವ್ರು ತೊಗೊಂಡು ಮಾಡೋದ್ರಿಂದ ಇದೊಂದು ಲಿಮಿಟೇಷನ್ ಆಗಿ ಕೂಡ ಆ್ಯಕ್ಟ್ ಆಗುತ್ತೆ. ದೆನ್ ಕ್ರೆಡಿಬಿಲಿಟಿ ಅಟ್ ರಿಸ್ಕ್, ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ, ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಮೇಲೆ ಕ್ರೆಡಿಬಿಲಿಟಿ ಟ್ರಸ್ಟ್ ಫ್ಯಾಕ್ಟರ್ ಮ್ಯಾಟ್ರ್ ಆಗುತ್ತೆ. ಸೊ ದಿಸ್ ಆರ್ ದ ಲಿಮಿಟೇಷನ್ಸ್ ಆಫ್ CRA: ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾಲೆಜ್ ಬೇಸ್ಡ್ ರೇಟಿಂಗ್, ಮಲ್ಟಿಪ್ಲಿಸಿಟಿ ರೇಟಿಂಗ್, ಗೌರ್ಮೆಂಟ್ ಕಂಟ್ರೋಲ್ಡ್ ಆರ್ಗನೈಸೇಷನ್ಸ್, ಪಾಸ್ಟ್ ಪರ್ಫಾರ್ಮೆನ್ಸ್, ಪಬ್ಲಿಷ್ ನಾಟ್ ಕಂಪಲ್ಸರಿ, ಕ್ರೆಡಿಬಿಲಿಟಿ ಅಟ್ ರಿಸ್ಕ್. ಓಕೆ ಫ್ರೆಂಡ್ಸ್, ಈಗ ನೀವು ಹೊಸದಾಗಿ ಈಗ ಜೂನಿಯರ್ಸ್ ಆಗಿದ್ದರೆ ಇನ್ನು ಮೇಲೆ ಎಕ್ಸಾಮ್ಸ್ ಬರಿತಾ ಇದ್ದರೆ ದಯವಿಟ್ಟು ಜೊತೆ ನೋಟ್ಸು ಮಾಡ್ಕೊಳ್ಳಿ, ಸೊ ದಟ್ ಯು ವಿಲ್ ರಿಮೆಂಬರ್ 10 times more. ಓಕೆ, ದೆನ್ ಮೆಥಡಾಲಜಿ ಆಫ್ ಕ್ರಿಸಿಲ್ ಅಂತ ಬಂದಾಗ ಬಿಸ್ನೆಸ್ ಅನಲೈಸಿಂಗ್ ಫಸ್ಟ್ ಮಾಡ್ತೀವಿ. ಬಿಸ್ನೆಸ್ ಅನಲೈಸಿಂಗಲ್ಲಿ ಏನೇನಿರುತ್ತೆ, ಇಂಡಸ್ಟ್ರಿ ರಿಸ್ಕನ್ನು ನೋಡ್ತೀವಿ. ಇಂಡಸ್ಟ್ರಿ ರಿಸ್ಕ್ ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಹೇಗಿದೆ ಆ ಪ್ರಾಡಕ್ಟ್ಸ್ಗೆ, ಗೂಡ್ಸ್ಗೆ, ಗೌರ್ಮೆಂಟ್ ಪಾಲಿಸೀಸ್ ಹೇಗಿದೆ, ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ ಅಂತ ಚೆಕ್ ಮಾಡ್ತೀವಿ. ದೆನ್ ಮಾರ್ಕೆಟ್ ಪೊಸಿಷನ್ ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ, ಮಾರ್ಕೆಟ್ ಶೇರ್ ಏನಿದೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಹೇಗಿದೆ. ಓಕೆ, ಆಪ್ರೇಟಿಂಗ್ ಎಫಿಷಿಯನ್ಸಿ ಚೆಕ್ ಮಾಡ್ತಾರೆ. ಆಪ್ರೇಟಿಂಗ್ ಎಫಿಷಿಯನ್ಸಿಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಏನೇನಿದೆ, ಮಾಡರ್ನೈಸೇಷನ್ ಆಗಿದೆಯಾ, ಎಕ್ಸ್ಪಾನ್ಷನ್ ಆಗ್ತಾ ಇದೆಯಾ, ಡೈವರ್ಸಿಫಿಕೇಷನ್ ಪ್ಲ್ಯಾನ್ಸ್ ಇದೆಯಾ, ಇವೆಲ್ಲವೂ ಕೂಡ ಆಪ್ರೇಟಿಂಗ್ ಎಫಿಷಿಯನ್ಸಿಯಲ್ಲಿ ಕಂಡುಹಿಡಿಯುತ್ತೆ. ಸೊ ಬಿಸ್ನೆಸ್ ಅನಲೈಸ್ ಮಾಡುತ್ತೆ ಫಸ್ಟು ಕ್ರಿಸಿಲಿಂದ. ಓಕೆ, ದೆನ್ ಫೈನಾನ್ಷಿಯಲ್ ಅನಾಲಿಸಿಸಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ನೋಡುತ್ತೆ, ಕ್ಯಾಶ್ ಫ್ಲೋ, ಫಿಕ್ಸ್ಡ್ ಕ್ಯಾಪಿಟಲನ್ನು ನೋಡುತ್ತೆ. ದೆನ್ ಎಬಿಲಿಟಿ ಟು ಫಂಡ್ ರೈಸ್ ಮಾಡೋಷ್ಟು ಎಬಿಲಿಟಿ ಏನಿದೆ ಅಂತ ಏನಿಲ್ಲ ಅಂತ ಚೆಕ್ ಮಾಡುತ್ತೆ. ಓಕೆ, ಮ್ಯಾನೇಜ್ಮೆಂಟ್ ಇವ್ಯಾಲ್ಯೂಯೇಷನ್, ಟ್ರ್ಯಾಕ್ ರೆಕಾರ್ಡ್, ಟಾರ್ಗೆಟ್ಸ್, ಸ್ಟ್ರಾಟಜೀಸ್, ಅಡ್ವರ್ಸ್ ಕಂಡೀಷನ್ಸ್. ಮ್ಯಾನೇಜ್ಮೆಂಟ್ ಇವ್ಯಾಲ್ಯೂಯೇಷನ್, ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ. ಮ್ಯಾನೇಜ್ಮೆಂಟ್ ಇವ್ಯಾಲ್ಯೂಯೇಷನ್ ಏನು ಮಾಡುತ್ತೆ, ಮುಂಚೆ ಏನೇನು ರೆಕಾರ್ಡ್ ಆಗಿದೆ, ಎಷ್ಟು ಪ್ರಾಫಿಟೇಬಲ್ ಆಗಿದೆ, ಈ ಮ್ಯಾನೇಜ್ಮೆಂಟ್ ಇದ್ದಾಗ ಯಾವ ಥರ ಪ್ರಾಫಿಟೇಬಲ್ ಆಗಿದೆ, ಯಾವ ಥರ ಲಾಸಸ್ ಆಗಿದೆ. ಓಕೆ, ಆ ರೆಕಾರ್ಡನ್ನು ತೆಗೆಯುತ್ತೆ. ದೆನ್ ಟಾರ್ಗೆಟ್ ಮತ್ತು ಆಬ್ಜೆಕ್ಟಿವ್ಸ್ ಏನಿದೆ ಆ ಮ್ಯಾನೇಜ್ಮೆಂಟನ್ನು ಚೆಕ್ ಮಾಡುತ್ತೆ. ಸ್ಟ್ರಾಟಜೀಸ್ ಏನು, ಪ್ಲ್ಯಾನ್ಸ್ ಏನು. ಓಕೆ, ಅಡ್ವರ್ಸ್ ಕಂಡೀಷನಲ್ಲಿ ಎಷ್ಟು ಕೋಪ್ ಮಾಡುತ್ತೆ, ಎಷ್ಟು ಸಪೋರ್ಟಿವ್ ಆಗಿ ಇದೆ ಮ್ಯಾನೇಜ್ಮೆಂಟು, ಅಡ್ವರ್ಸ್ ಕಂಡೀಷನಲ್ಲಿ ಹೇಗೆ ಕ್ವಿಕ್ಕಾಗಿ ಮತ್ತು ಒರಿಜಿನಲ್ ಪೊಸಿಷನಿಗೆ ಬರುತ್ತೆ, ಇವೆಲ್ಲವೂ ಕೂಡ ಮ್ಯಾನೇಜ್ಮೆಂಟ್ ಇವ್ಯಾಲ್ಯೂಯೇಷನಲ್ಲಿ ಬರುತ್ತೆ. ಓಕೆ, ದಿಸ್ ಆರ್ ದ 3 ಮೇಜರ್ ಮೆಥಡಾಲಜೀಸ್ ಆಫ್ ಕ್ರೈಸಿಲ್.
ಓಕೆ, ಕ್ರೈಸಿಲ್ ಯಾವ ಥರ ಒಂದು ಕ್ರೆಡಿಟ್ ರೇಟಿಂಗನ್ನು ಇದನ್ನು ಕ್ರೆಡಿಟ್ ರೇಟಿಂಗನ್ನು ಕೊಡ್ತದೆ ಅಂತ ಹೇಳಿದಾಗ ಬಿಸ್ನೆಸ್ ಅನಲೈಸಿಂಗ್ ಬರುತ್ತೆ, ಬಿಸ್ನೆಸ್ ಅನಲೈಸಿಂಗ್ ಇಂಡಸ್ಟ್ರಿ ರಿಸ್ಕ್ ಬರುತ್ತೆ, ಮಾರ್ಕೆಟ್ ಪೊಸಿಷನ್ ಬರುತ್ತೆ, ಆಪ್ರೇಟಿಂಗ್ ಎಫಿಷಿಯನ್ಸಿ ಬರುತ್ತೆ, ಫಿನಾನ್ಷಿಯಲ್ ಅನಾಲಿಸಿಸ್ ಬರುತ್ತೆ, ಮತ್ತು ಮ್ಯಾನೇಜ್ಮೆಂಟ್ ಇವ್ಯಾಲ್ಯೂಯೇಷನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಯೂನಿಟ್ಗೆ ಹೋಗೋಣ. ಓಕೆ, ಕ್ರೆಡಿಟ್ ರೇಟಿಂಗ್ ಆಯಿತು, ಹಿಂಗಾಗಿದೆ, ಅಡ್ವಾಂಟೇಜಸ್ ಆಗಿದೆ ಕ್ರೆಡಿಟ್ ರೇಟಿಂಗ್. ಸೊ ದಿಸ್ ಆರ್ ದ ಒನ್ ಆಫ್ ದ ಟೇಬಲ್ ಕೊಡುತ್ತೆ ಕ್ರೆಡಿಟ್ ರೇಟಿಂಗ್ ಸಿಂಬಾಲ್ಸ್ ಯಾವ ಥರ. ಕ್ರಿಸಿಲ್ ಏನು ಕೊಡುತ್ತೆ, AAA ಕೊಡುತ್ತೆ, ಹೈಯೆಸ್ಟ್ ಸೇಫ್ಟಿ ಇದ್ದಾಗ AAA ಕೊಡುತ್ತೆ. ಓಕೆ, ದೆನ್ ಇಕ್ರಾ ಅದಕ್ಕೆ ಹೆಂಗೆ ಕೊಡುತ್ತೆ ಸಿಂಬಾಲು, LAA ಕೊಡುತ್ತೆ, AAA ಕೊಡುತ್ತೆ. ದೆನ್ ಕೇರ್ ಹೇಗೆ ಕೊಡುತ್ತೆ, ಕೇರ್ AAA ಅಂತ ಕೊಡುತ್ತೆ. ಸೊ ದಿಸ್ ಆರ್ ದ ಡಿಫ್ರೆಂಟ್ ರೇಟಿಂಗ್ ಸಿಂಬಾಲ್ಸ್, ಡಿಫ್ರೆಂಟ್ ಇದು ಏಜೆನ್ಸೀಸ್ ಕೊಡುವಂಥ ಡಿಫ್ರೆಂಟ್ ಸಿಂಬಾಲ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಕ್ರೆಡಿಟ್ ರೇಟಿಂಗ್ ಆಲ್ರೆಡಿ ಹೇಳಾಗಿದೆ. ದೆನ್ ವಿಲ್ ಕಮಿಂಗ್ ಟು ದ ದಿಸ್ ಒನ್, explain the working of various credit rating agencies in India. Credit rating agencies assign ratings to an organization or an entity. ಏನು ಮಾಡುತ್ತೆ, it's going to give ratings to an organization or an entity. The entities rated by the CRA comprise companies, state government, non-profit organizations, countries, securities, special purpose entities and local government bodies ಇವೆಲ್ಲ ಇನ್ವಾಲ್ವ್ ಆಗಿರುತ್ತೆ. Then CRA takes into consideration financial statements, type of the debt, lending, borrowing, history of the organization, ability to repay the debt, past debts of entity before rating their credit. ರೇಟಿಂಗ್ ಮಾಡೋಕ್ಕಿಂತ ಮುಂಚೆ ಏನು ಡೆಟ್ಸ್ ಇದೆ ಇವೆಲ್ಲವೂ ಕೂಡ ಇದರೊಳಗೆ ಇನ್ವಾಲ್ವ್ ಆಗುತ್ತೆ. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ವೇರಿಯಸ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್, ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕ್ವಶನ್ ಇರುವಂಥದ್ದು. ಓಕೆ, ದೆನ್ ಒನ್ಸ್ ದ CRA rates the entities, it provides the additional inputs to the investor, following which the investor analyzes and takes sound investment decision. Then poor credit rating indicates that the entity is at high risk of defaulting. The credit rating indicates that the entities serve as a benchmark for financial market regulations. Credit ratings published by the agencies like Moody's Investor Services and Standard and Poor's based on the detailed analysis. ಓಕೆ, ಇದು ನಾನು 10 ಮಾರ್ಕ್ಸಿಗೆ ಕೇಳಿದ್ರು ಆ್ಯಡ್ ಆನ್. ಸೊ ನೀವು ಇದನ್ನು ಹೊರಗಡೆ ಕೂಡ ಸರ್ಚ್ ಮಾಡ್ಬೋದು. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ವೇರಿಯಸ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಇನ್ ಇಂಡಿಯಾ ಅಂತ ಕೇಳಿದ್ರು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ರಿಫಾರ್ಮ್ಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್. ರಿಫಾರ್ಮ್ಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಮೇನ್ ಬರುತ್ತೆ ನರಸಿಂಹನ್ ಕಮಿಟಿ. ಓಕೆ, ನರಸಿಂಹನ್ ಕಮಿಟಿಲಿ ಏನೇನು ಮಾಡಿದ್ರು ರಿಪೋರ್ಟ್ 1991 ಇದೆ. ಓಕೆ, ರಿಡಕ್ಷನ್ ಇನ್ SLR ಆ್ಯಂಡ್ CRR. ಓಕೆ, CRR ಫ್ರಮ್ 15% to 3% to 5% ಮಾಡಿದ್ದಾರೆ. ದೆನ್ SLR 38.5% ಇದ್ದಿದ್ದು 25%ಗೆ ರಿಡಕ್ಷನ್ ಮಾಡಲಾಯಿತು ಈ ಕಮಿಟಿ ರೆಕಮೆಂಡೇಷನ್ ಆದಮೇಲೆ. ದೆನ್ ಫೇಸಿಂಗ್ ಔಟ್ ಡೈರೆಕ್ಟೆಡ್ ಕ್ರೆಡಿಟ್ ಪ್ರೋಗ್ರಾಮ್ಸ್, ಇಂಟ್ರೆಸ್ಟ್ ರೇಟ್ ಡಿಟರ್ಮಿನೇಷನ್, ಸ್ಟ್ರಕ್ಚರಲ್ ರಿಆರ್ಗನೈಸೇಷನ್ ಆಫ್ ದ ಬ್ಯಾಂಕಿಂಗ್ ಸೆಕ್ಟರ್. ಓಕೆ, ನಾನು ಇದು ಮೇಲ್ಮೇಲೆ ಹೇಳ್ತಾ ಇದ್ದೀನಿ, ನೀವು ನೋಡ್ಕೊಳ್ಳಿ ನಿಮ್ಗೆ ಫ್ರೀ ಇದ್ದಾಗ. ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ARF ಟ್ರಿಬ್ಯುನಲ್. ARF ಅಂತಂದರೆ ಅಸೆಟ್ ರಿಕನ್ಸ್ಟ್ರಕ್ಷನ್ ಫಂಡ್. ರಿಮೂವಲ್ ಆಫ್ ಡ್ಯೂಯಲ್ ಕಂಟ್ರೋಲ್, ಬ್ಯಾಂಕಿಂಗ್ ಅಟಾನಮಿ, ನರಸಿಂಹನ್ ಕಮಿಟಿ ರಿಪೋರ್ಟ್ 2ದಲ್ಲಿ ಏನೇನು ಕೊಟ್ಟಿದ್ದಾರೆ, ನ್ಯಾರೋ ಬ್ಯಾಂಕಿಂಗ್ ಇರ್ಬೋದು, ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ, ದಟ್ ಈಸ್ ಇದನ್ನು ಕೇಳಿದ್ದಾರೆ ನೋಡಿ ಎಕ್ಸಾಮಲ್ಲಿ. ಓಕೆ, ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಏನಂತ ಬರಿಬೇಕಾಗುತ್ತೆ. ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಇನ್ ಆರ್ಡರ್ ಟು ಇಂಪ್ರೂವ್ ದ ಇನ್ಹರೆಂಟ್ ಸ್ಟ್ರೆಂತ್ ಆಫ್ ದ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್, ದ ಕಮಿಟಿ ರೆಕಮೆಂಡೆಡ್ ದಟ್ ಗವರ್ಮೆಂಟ್ ಶುಡ್ ರೇಸ್ ದ ಪ್ರಿಸ್ಕ್ರೈಬ್ಡ್ ಕ್ಯಾಪಿಟಲ್ ಅಡಿಕ್ವೆಸಿ ನಾರ್ಮ್ಸ್. ದಿಸ್ ವಿಲ್ ಫರ್ದರ್ ಇಂಪ್ರೂವ್ ದ ಅಬ್ಸಾರ್ಪ್ಷನ್ capacity also. Currently the capital adequacy ratio for Indian banks is 9%. Okay, ಸೊ ಇದನ್ನು ನೋಡಿ ಡೆಫಿನೇಷನ್ ನೋಡಿ ಹೇಗಿದೆ ಅಂತ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋದು. ಓಕೆ, ಅಟಾನಮಿ ಇನ್ ಬ್ಯಾಂಕಿಂಗ್, ಎಂಟ್ರಿ ಆಫ್ ಫಾರಿನ್ ಬ್ಯಾಂಕ್ಸ್, ರಿಫಾರ್ಮ್ ಇನ್ ದ ರೋಲ್ ಆಫ್ RBI, ಸ್ಟ್ರಾಂಗರ್ ಬ್ಯಾಂಕಿಂಗ್ ಸಿಸ್ಟಮ್. ರೈಟ್, ಇದರೊಳಗೆ NPA ಬಗ್ಗೆ ಕೇಳ್ತಾರೆ. ನೆಟ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದ್ರೆ ಏನು ಡಿಫೈನ್ ಮಾಡಿ, ಅಥವಾ ಅದರದ್ದು ಡೆಫಿನೇಷನ್ ಅಂತ ಬಂದಾಗ net performing asset is a loan or advance for which the principal or interest payment remained overdue for a period of 90 days. 90 ಡೇಸ್ಗಿಂತ ಜಾಸ್ತಿ ದಿನ ಆಗಿದೆ, ಆದರೆ ಯಾವುದೇ ರೀತಿಯಾದ ಪ್ರಿನ್ಸಿಪಲ್ ಆಗಲಿ ಇಂಟ್ರೆಸ್ಟ್ ಪೇಮೆಂಟ್ ಆಗಲಿ ಬಂದಿಲ್ಲ ಅಂದರೆ ಅದನ್ನು NPA ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ದ ಅಕೌಂಟ್ ರಿಮೇನ್ಸ್ ಔಟ್ ಆಫ್ ಆರ್ಡರ್ ಬಿಲೋ ಇನ್ ರೆಸ್ಪೆಕ್ಟ್ ಆಫ್ ಓವರ್ಡ್ರಾಫ್ಟ್ ಕ್ಯಾಶ್ ಕ್ರೆಡಿಟ್. ದ ಬಿಲ್ ರಿಮೇನ್ಸ್ ಓವರ್ಡ್ಯೂ ಫಾರ್ ಅ ಪೀರಿಯಡ್ ಮೋರ್ ದೆನ್ 90 days in case of bill purchase or discounted. 2 crop seasons for short duration crops. The installment of principal or interest thereon remains overdue for two crop seasons for short duration crops. ಓಕೆ, ಅಂದರೆ ನೀವು ಎಗ್ರಿಕಲ್ಚರ್ ಲೋನ್ಗಳಲ್ಲಾಗಿದ್ದರೆ 2 ಕ್ರಾಪ್ ಸೀಸನ್ಸ್ ಆದರೂ ಕೂಡ ನಮಗೆ ಪ್ರಿನ್ಸಿಪಲ್ ಆಗಲಿ ಇಂಟ್ರೆಸ್ಟ್ ಪೇಮೆಂಟ್ ಆಗಲಿ ಬಂದಿಲ್ಲ ಅಂತಂದರೆ ಅದನ್ನು ನಾವು NPA ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ,
ಔಟ್ ಆಫ್ ಆರ್ಡ್ರ್ ಇತ್ತು, ಓವರ್ ಡ್ರಾಫ್ಟ್ OD ಅಕೌಂಟ್ ಇದ್ದಾಗ ಔಟ್ ಆಫ್ ಆರ್ಡ್ರ್ ಫಾರ್ ಸಮ್ ಡೇಸ್ ಒಂದು ರಿಸ್ಪೆಕ್ಟ್ಫುಲ್ ಒಂದು 90 ಡೇಸ್ ಅಂತಿದ್ದಾಗ ಅದನ್ನು ನಾವು NPA ಅಂತ ಕನ್ಸಿಡರ್ ಮಾಡ್ತೀವಿ. ದ ಬಿಲ್ ರಿಮೇನ್ಸ್ ಓವರ್ ಡ್ಯೂ ಫಾರ್ ಅ ಪೀರಿಯಡ್ ಆಫ್ ಮೋರ್ ದೆನ್ 90 ಡೇಸ್ ತನಕ ಬಿಲ್ ಪರ್ಚೇಸ್ ಆಗಿರೋದು ಡಿಸ್ಕೌಂಟೆಡ್ ಮಾಡಿದ್ರು ಪೇ ಆಗಿಲ್ಲ ಅಂದರೆ ಅದನ್ನು ನಾವು NPA ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಅದನ್ನು ಕೇಳ್ತಾರೆ NPA ಏನು, ಕಾಸಸ್ ಆಫ್ NPA ಅಂತ ಕೇಳ್ಬೋದು. ರೈಟ್, ಕಾಸಸ್ ಆಫ್ NPA ಅಂತ ಬಂದಾಗ ಸ್ಪೆಕ್ಯುಲೇಷನ್ ಇರ್ಬೋದು, ಡಿಫಾಲ್ಟ್ ಆಗಿರ್ಬೋದು, ಫ್ರಾಡುಲೆಂಟ್ ಪ್ರಾಕ್ಟೀಸಸ್ ಇರ್ಬೋದು, ಓಕೆ, ಎಕ್ಸ್ಟರ್ನಲ್ ರಿಸೆಷನ್ಸ್ ಆಗಿರ್ಬೋದು, ನ್ಯಾಚುರಲ್ ಕೆಲಾಮಿಟೀಸು, ಗೌರ್ಮೆಂಟ್ ಪೇಔಟ್ ಲೇಟ್ ಆಗ್ತಾ ಇರ್ಬೋದು, ಡಿಲೇ ಆಗ್ತಾ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರಲ್ ಡಿಫ್ರೆನ್ಸಸ್ ಇರ್ಬೋದು. ದೆನ್ ಇಂಟರ್ನಲಲ್ಲಿ ಏನು ಬರುತ್ತೆ, ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಲೇಬರ್ ಪ್ರಾಬ್ಲಮ್ ಆಗಿರ್ಬೋದು, ಡೈವರ್ಸಿಫಿಕೇಷನ್ ಆಫ್ ಫಂಡ್ಸ್ ಆಗಿರ್ಬೋದು, ಅಂದರೆ ಒಂದು ಬಿಸ್ನೆಸ್ಸಿಗೆ ತೊಗೊಂಡು ಇನ್ನೊಂದು ಬಿಸ್ನೆಸ್ಸಿಗೆ ಯೂಸ್ ಮಾಡ್ತಾ ಇರ್ಬೋದು. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ರೀಸನ್ಸ್ ಫಾರ್ ಕಾಸಸ್ ಆಫ್ NPA. ದೆನ್ ಮೆಷರ್ ಟು ಸಾಲ್ವ್ ದ NPAನ ಹೇಗೆ ಸೊಲ್ಯೂಷನ್ ತೊಗೋಬೇಕಂದ್ರೆ ಡೆಟ್ ರಿಕವರಿ ಟ್ರಿಬ್ಯುನಲ್ ಅಂತ ಮಾಡಿದ್ದಾರೆ. ಸೊ ಆ ಟ್ರಿಬ್ಯುನಲ್ ಏನು ಮಾಡುತ್ತೆ, ಒಂದು ಇಬ್ಬರನ್ನೂ ಕರೆಸ್ಬಿಟ್ಟು ಬ್ಯಾಂಕ್ಗಳನ್ನ ಮತ್ತು ಯಾರು ತೊಗೊಂಡಿದ್ದಾರೆ ಕಸ್ಟಮರ್ಸ್ನ ಅವ್ರನ್ನ ಕರೆದ್ಬಿಟ್ಟು ಇನ್ ಬಿಟ್ವೀನ್ ಅದು ಆ್ಯಸ್ ಅ ಏಜೆಂಟ್ ಬಿಹೇವ್ ಮಾಡಿ ಡೆಪ್ಟನ್ನು ರಿಕವರ್ ಮಾಡ್ಕೊಳ್ಳುತ್ತೆ. ದೆನ್ ಸೆಕ್ಯುರಿಟೈಸೇಷನ್ ಆ್ಯಕ್ಟ್ 2002 ಇದರಲ್ಲಿ ಏನು ಬಂದಿದೆ ಅಂತಂದರೆ 60 ಡೇಸ್ ತನಕ ನೋಟಿಸ್ ಕೊಟ್ಟಿರ್ತಾರೆ. ಅಲ್ಲಿ ತನಕ ನೀವು ಪೇ ಮಾಡಿಲ್ಲ ಅಂತಂದರೆ ಆ ಪ್ರಾಪರ್ಟಿನ ಸೇಲ್ ಮಾಡುವಂಥ ರೈಟು ಬ್ಯಾಂಕ್ಗಳಿಗೆ ಕೊಡಲಾಗಿದೆ. ಅದನ್ನು ಸೆಕ್ಯುರಿಟೈಸೇಷನ್ ಆ್ಯಕ್ಟ್ 2002 ಅಂತ ಹೇಳಿದ್ದಾರೆ. ದೆನ್ ಲೋಕ್ ಅದಾಲತ್ಸ್ ಅಂತ ಕ್ರಿಯೇಟ್ ಮಾಡಿದರು. ಅದರಲ್ಲಿ ಬಿಲೋ 5 lakh ಅಷ್ಟು NPA ಆಗಿದ್ದಾಗ ಆ ಥರ ಕೇಸ್ಗಳನ್ನು ಲೋಕ್ ಅದಾಲತ್ದಲ್ಲಿ ಕ್ಲಿಯರ್ ಮಾಡ್ತಾಯಿದ್ರು. ದೆನ್ ಲೆಸ್ ದೆನ್ 10 crores ಇದೆ ಅಂದರೆ ಕಾಂಪ್ರಮೈಸ್ ಸೆಟ್ಲ್ಮೆಂಟನ್ನು ಮಾಡ್ತಾಯಿತ್ತು. ದೆನ್ ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಅಂತ ಮಾಡಿಬಿಟ್ಟು ಒಂದು ಸೆಂಟ್ರಲೈಸ್ಡ್ ಬ್ಯೂರೋ ಮಾಡಿ ನೀವು ಏನೇ ಕ್ರೆಡಿಟ್ ತೊಗೊಂಡಿದ್ರು ಅದನ್ನು ಪೇಮೆಂಟಲ್ಲಿ ಏನೇ ಡೀಲೇ ಆಗಿದ್ರು ಈ ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ನೀವೇನು ಕ್ರೆಡಿಟ್ ರಿಪೋರ್ಟು ಅಂತ ಕ್ರೆಡಿಟ್ ರೇಟಿಂಗ್ ಎಲ್ಲ ಅಂತಿರಲ್ಲ ಅಲ್ಲಿ ಕಳಿಸಿದಾಗ ಅಲ್ಲಿ ಏನಾದರೂ ನೀವು ಡಿಫಾಲ್ಟ್ ಆಗಿದ್ದರೆ ಒಂದು ಬ್ಯಾಂಕಲ್ಲಿ ಡಿಫಾಲ್ಟ್ ಮಾಡಿದ್ರೆ ಎಲ್ಲ ಬ್ಯಾಂಕ್ಗಳಿಗೂ ಅದು ಇನ್ಫಾರ್ಮೇಷನ್ ಹೋಗಿ ಬೇರೆ ಬ್ಯಾಂಕ್ಗಳು ನಿಮ್ಮನ್ನು ಕೊಡಬೇಕಾದ್ರೆ 10 times ಥಿಂಕ್ ಮಾಡೋ ಥರ ಆಗುತ್ತೆ. 10 times ಅವರು ನಿಮ್ಮ ಕ್ರೆಡಿಟ್ ರಿಪೋರ್ಟನ್ನು ನೋಡ್ತಾರೆ, ಕ್ರೆಡಿಟ್ ರೇಟಿಂಗ್ಸನ್ನು ನೋಡ್ತಾರೆ, ಎಷ್ಟು ಪಾಯಿಂಟ್ಸ್ ಇದೆ, ನಿಮ್ಮ ಕ್ರೆಡಿಟ್ ಪಾಯಿಂಟ್ಸ್ ಏನಿದೆ, ಹೇಗಿದೆ, ಕ್ರೆಡಿಟ್ ರಿಪೋರ್ಟ್ ಏನಂತಾರೆ ಅದಕ್ಕೆ, ಕ್ರೆಡಿಟಿಂದ ನಿಮ್ಮದು ರೆಕಾರ್ಡ್ ಹೇಗಿದೆ ಅನ್ನೋದನ್ನೆಲ್ಲ ಚೆಕ್ ಮಾಡ್ಬೋದು, ಸೆಂಟ್ರಲೈಸ್ಡ್ ಆಗಿ ಚೆಕ್ಕನ್ನು ಮಾಡ್ಬೋದು. ಓಕೆ, ದೆನ್ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತ ಹೇಳಿದ್ರೆ ಏನಿರುತ್ತೆ ಅಂತಂದರೆ ಇಟ್ಸ್ ಅ ಬ್ಯಾಂಕ್ ಕ್ಯಾಪಿಟಲ್ ಓಕೆ ಡಿವೈಡೆಡ್ ಬೈ ರಿಸ್ಕ್ ಅಸೆಟ್ಸ್. ಅದನ್ನೇನಂತೀವಿ ನಾವು ಬ್ಯಾಂಕ್ ಕ್ಯಾಪಿಟಲ್ ಮತ್ತು ರಿಸ್ಕ್ ಅಸೆಟ್ಸ್ ಅಂದರೆ ಬ್ಯಾಂಕಲ್ಲಿ ಕ್ಯಾಪಿಟಲ್ ಎಷ್ಟಿದೆ ಪ್ಲಸ್ ಅದು ರಿಸ್ಕ್ ಅಸೆಟ್ಸ್ ಅಂದರೆ ಅದು ಎಷ್ಟು ಲೋನನ್ನು ಕೊಟ್ಟಿದೆ, ಎಷ್ಟು ಹೊರಗಡೆ ಕೊಟ್ಟಿದೆ ತನ್ನ ಬ್ಯಾಂಕಿಂದ, ಅದ್ರದ್ದು ಎರಡರಂತೂ ಏನು ಇದು ಬರುತ್ತೆ ನಮಗೆ ಓಕೆ ಪರ್ಸೆಂಟೇಜ್ ಬರುತ್ತೆ, ಅದನ್ನು ನಾವು ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇದರೊಳಗೆ ಏನು ಬರುತ್ತೆ, NPAದಲ್ಲಿ ಅಸೆಟ್ ಕ್ಲಾಸಿಫಿಕೇಷನ್ಸ್ ಇದೆ. ಓಕೆ, ಸಬ್ಸ್ಟ್ಯಾಂಡರ್ಡ್ ಅಸೆಟ್ಸ್, ಡೌಟ್ಫುಲ್ ಅಸೆಟ್ಸ್, ಲಾಸ್ ಅಸೆಟ್ಸ್, ಗೈಡ್ಲೈನ್ಸ್ ಫಾರ್ ಕ್ಲಾಸಿಫಿಕೇಷನ್ ಆಫ್ ಅಸೆಟ್ಸ್ ಇವೆಲ್ಲ ಇದೆ. ಓಕೆ, ನಿಮ್ಮ ಟೈಮ್ ಇದ್ದರೆ ನೋಡ್ಕೊಳ್ಳಿ. ದೆನ್ ಇಲ್ಲಿ ಕ್ಯಾಪಿಟಲ್ ಅಡಿಕ್ವೆಸಿ ಮೇಲೆ ಫುಲ್ ಒಂದು ಸೆಕ್ಷನೇ ಇದೆ. ಓಕೆ, ಪೇಜ್ ನಂಬರ್ 350 ಒಂದ್ಸಲ ನೋಡ್ಕೊಳ್ಳಿ, ಅದನ್ನ ಸುಮ್ಮನೆ ವರ್ಕ್ ಮಾಡಿ ಅದನ್ನು ಕೇಳ್ತಾ ಇರ್ತಾರೆ. ಓಕೆ, ಸೊ ಇಲ್ಲೂ ಕೊಟ್ಟಿದ್ದಾರೆ ನೋಡಿ, ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಇಸ್ ಈಕ್ವಲ್ ಟು ಟೈರ್ 1 ಕ್ಯಾಪಿಟಲ್ ಪ್ಲಸ್ ಟೈರ್ 2 ಕ್ಯಾಪಿಟಲ್ ಡಿವೈಡ್ ಬೈ ರಿಸ್ಕ್ ವೇಡ್ ಎಕ್ಸ್ಪೋಜರ್ಸ್. ಓಕೆ, ಟೈರ್ 1 ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕಾಮನ್ ಇಕ್ವಿಟಿ ಟೈರ್ 1 ಪ್ಲಸ್ ಅಡಿಷನಲ್ ಟೈರ್ 1, ಟೋಟಲ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಟೈರ್ 1 ಕ್ಯಾಪಿಟಲ್ ಪ್ಲಸ್ ಟೈರ್ 2 ಕ್ಯಾಪಿಟಲ್. ಓಕೆ, ಇಲ್ಲಿ ಕೇಳ್ತಾರೆ ಟೈರ್ 1 ಟೈರ್ 2ದಲ್ಲಿ ಏನು ಬರುತ್ತೆ ಅಂತ ಕೇಳ್ಬೋದು. ಟೈರ್ 1 ಅಂತ ಬಂದಾಗ ಕ್ಯಾಪಿಟಲ್ ವಿಚ್ ಇಸ್ ಫಸ್ಟ್ ರೆಡಿಲಿ ಅವೈಲೇಬಲ್ ಟು ಪ್ರೊಟೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಲಾಸಸ್ ಕಾಲ್ಡ್ ಅಸ್ ಟೈರ್ 1 ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅಂದರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಏನೋ ಲಾಸಸ್ ಆಯಿತು ಅಂದರೆ ನಮ್ಮ ಹತ್ರ ಕ್ಯಾಶ್ ಯಾವಾಗಲೂ ಅವೈಲೇಬಲ್ ಇದ್ದೇ ಇರಬೇಕಷ್ಟು, ಅದು ಕೋರ್ ಕ್ಯಾಪಿಟಲ್ ಆಗಿರುತ್ತೆ. ಸೊ ಅದೇ ನಾವೇನಂತ ಹೇಳ್ತೀವಿ, ಟೈರ್ 1 ಕ್ಯಾಪಿಟಲ್ ಅಂತ ಇರ್ತೀವಿ. ಟೈರ್ 1 ಕ್ಯಾಪಿಟಲ್ ಏನಿರುತ್ತೆ, ಪೇಡ್ ಅಪ್ ಕ್ಯಾಪಿಟಲ್ ಇರ್ಬೋದು, ಸ್ಟ್ಯಾಟ್ಯೂಟರಿ ರಿಸರ್ವ್ಸ್ ಇರ್ಬೋದು, ಆಮೇಲೆ ಡಿಸ್ಕ್ಲೋಸ್ಡ್ ಫ್ರೀ ರಿಸರ್ವ್ಸ್ ಇರ್ಬೋದು. ಓಕೆ, ವಿಚ್ ಆರ್ ನಾಟ್ ಕೆಪ್ಟ್ ಸೈಡ್ ಫಾರ್ ಮೀಟಿಂಗ್ ಎನಿ ಸ್ಪೆಸಿಫಿಕ್ ಲಯಬಿಲಿಟಿ, ಯಾವುದೇ ಲಯಬಿಲಿಟಿಗೋಸ್ಕರ ಅಲ್ಲ, ಹಾಗೆ ಸರ್ಪ್ಲಸ್ ಆಗಿ ಇಟ್ಕೊಂಡಿರುವಂಥದ್ದನ್ನು ಟೈರ್ 1 ಕ್ಯಾಪಿಟಲ್ ಅಂತ ಹೇಳ್ತೀವಿ. ಟೈರ್ 2 ಕ್ಯಾಪಿಟಲ್ ಅಂತ ಬಂದಾಗ ಅನ್ಡಿಸ್ಕ್ಲೋಸ್ಡ್ ರಿಸರ್ವ್ಸ್ ಇರ್ಬೋದು, ಪೇಡ್ ಅಪ್ ಕ್ಯಾಪಿಟಲ್ ಇರ್ಬೋದು, ಪರ್ಪೆಚುವಲ್ ಪ್ರಿಫರೆನ್ಸ್ ಶೇರ್ಸ್ ಇರ್ಬೋದು, ರಿವ್ಯಾಲ್ಯೂಷನ್ ರಿಸರ್ವ್ಸ್ ಇರ್ಬೋದು. ರೈಟ್, ಅವೆಲ್ಲವೂ ಸೇರಿಬಿಟ್ಟು ಏನಾಗುತ್ತೆ ಟೈರ್ 2 ಕ್ಯಾಪಿಟಲಲ್ಲಿ ಬರುತ್ತೆ. ಸೊ ಅದನ್ನು ಒಂದು ಸಣ್ಣ ಡೆಫಿನೇಷನ್ ನೋಡಿಟ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಏನು ಕೇಳಲ್ಲ ಅದರಲ್ಲಿ, ಇನ್ ಕೇಸ್ ನೋಟಿಗೆ ಕೇಳಿದ್ರು ಹೆಲ್ಪ್ ಆಗುತ್ತೆ. ಪ್ರೊವಿಷನಿಂಗ್ ನಾರ್ಮ್ಸ್ ಆಫ್ NPS ಅಂತ ಕೇಳ್ತಾರೆ 5 marksಗೆ. ಓಕೆ, ಜನರಲ್ ನಾರ್ಮ್ಸ್ ಏನು ಅಂತ ಕೇಳ್ಬೋದು.
ಫಾರ್ ಜನರಲ್ ಆಗಿ ಅಂತ ನೋಡಿದಾಗ ಅಡಿಕ್ವೆಸಿ ಪ್ರೊವಿಷನ್ಸ್ ಫಾರ್ ಎನಿ ಡೆಮೊಲ್ಯೂಷನ್ ಆಫ್ ವ್ಯಾಲ್ಯೂ ಆಫ್ ಲೋನ್ ಅಸೆಟ್ಸ್ ಇನ್ವೆಸ್ಟ್ಮೆಂಟ್ ಅದರ್ಸ್. ಓಕೆ, ಪ್ರೊವೈಡಿಂಗ್ ಫಾರ್ ಲಾಸ್ ಅಸೆಟ್ಸಲ್ಲಿ ಹೇಗೆ ಪ್ರೊವಿಷನ್ಸ್ ಇರುತ್ತೆ? ಇಫ್ ಲಾಸ್ ಅಸೆಟ್ಸ್ ಆರ್ ಪರ್ಮಿಟೆಡ್ ಟು ರಿಮೇನ್ ಇನ್ ದ ಬುಕ್ಸ್ ಫಾರ್ ಎನಿ ರೀಸನ್ 100% ಆಫ್ ದ ಔಟ್ಸ್ಟ್ಯಾಂಡಿಂಗ್ ಶುಡ್ ಬಿ ಪ್ರೊವೈಡೆಡ್ ಫಾರ್. ಅಂದರೆ ಲಾಸ್ ಅಸೆಟ್ಸಿಗೆ 100% ಅಷ್ಟು ಇದು ಲಾಸ್ ಆಗುತ್ತೆ ಅಂತ ಕನ್ಫರ್ಮ್ ಇರೋದನ್ನು ರಿಟರ್ನ್ ಆಫ್ ಮಾಡ್ತೀವಿ. ಓಕೆ, ಡೌಟ್ಫುಲ್ ಅಸೆಟ್ಸ್ ಇರುತ್ತೆ. ಡೌಟ್ಫುಲ್ ಅಸೆಟ್ಸಲ್ಲಿ ಏನಾಗಿರುತ್ತೆ, ಅಟ್ ದ ರೇಟ್ಸ್ ರೇಂಜಿಂಗ್ ಫ್ರಮ್ 25% to 100% ಸೆಕ್ಯೂರ್ಡ್ ಪೋರ್ಷನ್ ಇದ್ದಾಗ, ಓಕೆ, ಅಪ್ ಟು 1 year 25% ಪ್ರೊವಿಷನ್ ರಿಕ್ವೈರ್ಮೆಂಟ್ ಇರುತ್ತೆ. 1 to 3 years 40% ಪ್ರೊವಿಷನ್ಸ್ ಬಿಟ್ಟಿರ್ತೀವಿ. ಮೋರ್ ದೆನ್ 3 years 100% ಪ್ರೊವಿಷನ್ ಬಿಟ್ಟಿರ್ತೀವಿ. ಅಂದರೆ 100% ಅಷ್ಟು ಡೌಟ್ಫುಲ್ ಅಸೆಟ್, ಅದನ್ನು ಬರೋದೇ ಇಲ್ಲ ಅಂತ 100% ಆಗಿರುತ್ತೆ. ಫಸ್ಟ್ ಇಯರಲ್ಲಿ ಮಾಡ್ತೀವಿ, ಒಂದು 25% ಅನಿಸ್ತಾ ಇರುತ್ತೆ ಇದು ಬರಲ್ಲ ಅಂತ. ಓಕೆ, ಇಟ್ಸ್ ಅ ಡೌಟ್ಫುಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಸಬ್ಸ್ಟ್ಯಾಂಡರ್ಡ್ ಅಸೆಟ್ಸಲ್ಲಿ ಏನಿದೆ, ನಾರ್ಮ್ಸ್ ಹೇಗೆ ಬರುತ್ತೆ, ರೈಟ್? ಇದನ್ನು ನೋಡ್ಕೊಳ್ಳಿ ನಿಮ್ಗೆ ಟೈಮ್ ಇದ್ದರೆ, ರೈಟ್? ಇದನ್ನು ಎಲ್ಲೋ ಒಂದು ಸಲ ಕೇಳಿದರು, ನಾರ್ಮ್ಸ್ ಹೇಗಿದೆ ಎಂತಿಯದು ಅಂತ, ರೈಟ್? ದೆನ್ ಡಿಸ್ಇನ್ವೆಸ್ಟ್ಮೆಂಟ್ ಕೂಡ ಇಂಪಾರ್ಟೆಂಟು. 10 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಆಬ್ಜೆಕ್ಟಿವ್ಸು, ಅಥವಾ ಅದನ್ನು ಹೇಗೆ ಅದರಿಂದ ಹೊರಗಡೆ ಬರಬೇಕು, ಅಥವಾ ಯಾಕೆ ಮಾಡ್ತಾರೆ ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ. ಓಕೆ, ಡಿಸ್ಇನ್ವೆಸ್ಟ್ಮೆಂಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ದ ಆ್ಯಕ್ಷನ್ ಆಫ್ ಎನ್ ಆರ್ಗನೈಸೇಷನ್ ಆರ್ and government selling or liquidating an asset or subsidiary. It is also referred to as disinvestment ಅಥವಾ divestment ಅಥವಾ divestiture ಅಂತಲೂ ಕರಿತೀವಿ. ಸೊ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನು, ಒಂದು ಪ್ರಾಪರ್ಟಿನ ಬೈ ಮಾಡಿರ್ತಾರೆ, ಅದನ್ನು ಸೆಲ್ ಮಾಡಿದ್ರೆ, ಲಿಕ್ವಿಡೇಟ್ ಮಾಡಿದ್ರೆ, ಆ ಅಸೆಟ್ ಲಿಕ್ವಿಡೇಟೆಡ್ ಆಗಿ, ಓಕೆ, ಯಾವ್ದಾದ್ರು ಪ್ರಾಪರ್ಟಿನ ತೊಗೊಂಡಿದ್ದೀರಾ ಅಂತಂದರೆ ಅದನ್ನು ನೀವು ಸೆಲ್ ಮಾಡಿ ಬೇರೆ ಕಡೆ ಅದನ್ನು ಇನ್ವೆಸ್ಟ್ ಮಾಡಿದಾಗ ಅದನ್ನು ನಾವು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಆ ಪ್ರಾಪರ್ಟಿಲಿ ಡಿಸ್ಇನ್ವೆಸ್ಟ್ಮೆಂಟ್ ಆಗುತ್ತೆ, ರೈಟ್? ಸೊ ಇದರೊಳಗೆ ಆಬ್ಜೆಕ್ಟಿವ್ಸ್ ಏನೇನು ಇರ್ಬೋದು ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂತ. ಓಕೆ, ಸೊ ಟು ರೆಡ್ಯೂಸ್ ದ ಫಿನಾನ್ಷಿಯಲ್ ಬರ್ಡನ್ ಆನ್ ದ ಗೌರ್ಮೆಂಟ್ ಮೇಲೆ ಏನಾದ್ರು ಬರ್ಡನ್ ಇತ್ತಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ, ಪಬ್ಲಿಕ್ ಫಿನಾನ್ಸನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ, ಅಥವಾ ಕಾಂಪಿಟೇಷನ್ ಇರುತ್ತೆ, ಮಾರ್ಕೆಟ್ ಡಿಸಿಪ್ಲಿನ್ಗಳು ಇರುತ್ತೆ. ಸೊ ಅದನ್ನೆಲ್ಲ ಹೊಸ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗೋಕ್ಕೋಸ್ಕರ ಆಗ್ಬೋದು, ಮಾರ್ಕೆಟ್ ಡಿಸಿಪ್ಲಿನ್ಗೆ ಮ್ಯಾಚ್ ಆಗೋಕ್ಕೋಸ್ಕರ ಇರ್ಬೋದು. ಓಕೆ, ದೆನ್ ಫಂಡ್ ಗ್ರೋತ್ಗಾಗಿರ್ಬೋದು, ಟು ಎನ್ಕರೇಜ್ ವೈಡರ್ ಶೇರ್ ಆಫ್ ಓನರ್ಶಿಪ್ ಆಗಿರ್ಬೋದು, ಟು ಡಿಪೊಲಿಟಲೈಸ್ ನಾನ್ ಎಸೆನ್ಷಿಯಲ್ ಸರ್ವೀಸಸ್, ಕೆಲವೊಂದು ಬೇಕಾಗಿರಲ್ಲ ಅದು ಅಂಥ ನಾನ್ ಎಸೆನ್ಷಿಯಲ್ ಸರ್ವೀಸಸ್ಸನ್ನು ಕಡಿಮೆ ಮಾಡೋಕ್ಕೋಸ್ಕರ ಡಿಸ್ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಎಸ್ಪೆಷಲಿ ಗೌರ್ಮೆಂಟ್ ಮಾಡ್ತಾ ಇರೋದು ಡಿಸ್ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ಸ್. ಓಕೆ, ದೆನ್ ಇಂಪಾರ್ಟೆನ್ಸ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕೇಳಿದಾಗ ಇದು ಸೇಮ್ ಬರುತ್ತೆ. ಫಿನಾನ್ಸಿಂಗ್ ಇನ್ಕ್ರೀಸ್, ಫಿಸ್ಕಲ್ ಡೆಫಿಸಿಟನ್ನು ಇನ್ಕ್ರೀಸ್ ಮಾಡೋಕ್ಕೋಸ್ಕರ. ಓಕೆ, ಲಾರ್ಜ್ ಸ್ಕೇಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ ಅದನ್ನು ಫೋಕಸ್ ಮಾಡೋಕ್ಕೋಸ್ಕರ. ಫಾರ್ ಇನ್ವೆಸ್ಟಿಂಗ್ ಇನ್ ದ ಎಕಾನಮಿ ಟು ಎನ್ಕರೇಜ್ ಸ್ಪೆಂಡಿಂಗ್. ಓಕೆ, ಫಾರ್ ಇನ್ವೆಸ್ಟಿಂಗ್ ಇನ್ ದ ಎಕಾನಮಿ ಟು ಎನ್ಕರೇಜ್ ಸ್ಪೆಂಡಿಂಗನ್ನು ಎನ್ಕರೇಜ್ ಮಾಡೋಕ್ಕೋಸ್ಕರ, ಎಕಾನಮಿಲಿ ಇನ್ವೆಸ್ಟ್ ಮಾಡೋಕ್ಕೋಸ್ಕರ. ಫಾರ್ ರಿಟೈರಿಂಗ್ ಗೌರ್ಮೆಂಟ್ ಡೆಟ್, ಆಲ್ರೆಡಿ ಇರುವಂಥ ಡೆಟ್ಟನ್ನು ಕಡಿಮೆ ಮಾಡೋಕ್ಕೋಸ್ಕರ. ಹೆಲ್ತ್ ಆ್ಯಂಡ್ ಎಜುಕೇಷನಲ್ ಮತ್ತು ಸೋಷಿಯಲ್ ಪ್ರೋಗ್ರಾಮ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೋಸ್ಕರ ಡಿಸ್ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರ್ತಾರೆ. ಓಕೆ, ಸೊ ಇಲ್ಲಿಗೆ ನಿಮ್ಮದು ಯೂನಿಟ್ 16 ಕಂಪ್ಲೀಟ್ ಆದಾಗ ಆಯಿತು. ಓಕೆ, ವಾಟ್ ಈಸ್ ನೆಕ್ಸ್ಟ್? ಮರ್ಚೆಂಟ್ ಬ್ಯಾಂಕಿಂಗ್. ಓಕೆ, ಒನ್ ಆಫ್ ದ ಇಂಪಾರ್ಟೆಂಟ್ ಒನ್. ಸ್ಕೋಪ್ ಏನಿರುತ್ತೆ ಮರ್ಚೆಂಟ್ ಬ್ಯಾಂಕ್, ಓವರ್ ವ್ಯೂ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಕೇಳ್ಬೋದು, ಅಥವಾ ಸ್ಕೋಪ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಕೇಳ್ಬೋದು, ಸ್ಟೇಟ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಇನ್ ಇಂಡಿಯಾ ಅಂತ ಕೇಳ್ಬೋದು. ಸೊ ಎನಿ ಕ್ವೆಶನ್ಸ್, ಮರ್ಚೆಂಟ್ ಬ್ಯಾಂಕಿಂಗ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮಾಡ್ಯೂಲ್. ಓಕೆ, ಸೆಬಿಯಲ್ಲೂ ಕೇಳ್ಬೋದು, ಇದರಲ್ಲಿ ಸೆಬಿ ಕೇಳ್ಬೋದು, ಸೆಬಿ ಬಗ್ಗೆ ಕೇಳ್ಬೋದು. ಸೆಬಿ ಅಂದರೆ ಏನು, ಸೆಬಿ ಮರ್ಚೆಂಟ್ ಬ್ಯಾಂಕಿಂಗನ್ನು ಯಾರು ಡಿಫೈನ್ ಮಾಡ್ತಾರೆ, ಹೇಗೆ ಡಿಫೈನ್ ಮಾಡ್ತಾರೆ ಅಂತ. ಓಕೆ, ಮರ್ಚೆಂಟ್ ಬ್ಯಾಂಕಿಂಗ್ ಇಸ್ ದ ಡೆವಲಪ್ಮೆಂಟ್ ಆಫ್ ಬ್ಯಾಂಕಿಂಗ್ ಫ್ರಮ್ ಕಾಮರ್ಸ್ ವಿಚ್ ಫ್ರೀಕ್ವೆಂಟ್ಲಿ ಎನ್ಕೌಂಟರ್ಡ್ ಅ prolonged intermediate stage known in England originally as merchant banking. The notification of Ministry of Finance defines merchant banker as any person who is engaged in the business of issue of management either by making arrangements regarding selling, buying, subscribing to the securities as manager, consultant, advisor or rendering corporate advisory services in relation to such issue management. ಓಕೆ, ದಿಸ್ ಇಸ್ ದ ಡೆಫಿನೇಷನ್ ಆಫ್ ದ ಮರ್ಚೆಂಟ್ ಬ್ಯಾಂಕಿಂಗ್. ಹೋಲ್ಡ್ ಆನ್, ನಾನು ನೋಡ್ತೀನಿ ನಾನು ಎಷ್ಟು ಡೆಫಿನೇಷನ್ ಮಾಡ್ಕೊಂಡಿದ್ದೀನಿ ಅಂತ. ಫ್ರೆಂಡ್ಸ್, ಮರ್ಚೆಂಟ್ ಬ್ಯಾಂಕಿಂಗ್, ವಾಟ್ ಈಸ್ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ನಮ್ಮ ಕ್ಲಾಸ್ ಪೇಪರಲ್ಲಿ ಕೇಳಿದರು ಆ್ಯಕ್ಚುಲಿ ಫಾರ್ 3 marks, ವಾಟ್ ಈಸ್ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ. ಓಕೆ, ದಿಸ್ ಈಸ್ ದ ಒನ್. ಆ್ಯಕ್ಚುಲಿ ಎಲ್ಲ ಕಡೆ ಇದೇ ಡೆಫಿನೇಷನ್ ಕೊಟ್ಟಿದ್ದಾರೆ,
right? A merchant banker has been defined as any person who is engaged in the business of issue management. ಇಶ್ಯೂ ಮ್ಯಾನೇಜ್ಮೆಂಟ್ ಅಂದರೆ ನಾವು ಪಬ್ಲಿಕ್ ಇಶ್ಯೂಸ್ ಏನು ಮಾಡ್ತಾ ಇರ್ತೀವಿ, IPOs ಎಲ್ಲ ಏನು ಮಾಡ್ತಾ ಇರ್ತೀವಿ, ಆವಾಗ ಈ ಬ್ಯಾಂಕ್ಗಳು ಮರ್ಚೆಂಟ್ ಬ್ಯಾಂಕ್ ಆಗಿ ಬಿಹೇವ್ ಮಾಡ್ತಿರ್ತವೆ. ಓಕೆ, ಇಶ್ಯೂ ಮ್ಯಾನೇಜ್ಮೆಂಟಲ್ಲಿ ಇದರ ಹೇಗೆ ಇಶ್ಯೂ ಮ್ಯಾನೇಜ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ? ಮೇ ಬಿ ಸೆಲ್ಲಿಂಗ್ ಇರ್ಬೋದು, ಬೈಯಿಂಗ್ ಇರ್ಬೋದು, ಅಥವಾ ಸಬ್ಸ್ಕ್ರೈಬಿಂಗ್ ಟು ಸೆಕ್ಯೂರಿಟೀಸ್ ಆಗಿರ್ಬೋದು. ಹಿಯರ್ ದೇ ವಿಲ್ ಆ್ಯಕ್ಟ್ ಆಸ್ ಮ್ಯಾನೇಜರ್ ಆಗಿರ್ಬೋದು, ಕನ್ಸಲ್ಟೆಂಟ್ ಆಗಿ ಆ್ಯಕ್ಟ್ ಮಾಡ್ಬೋದು, ಅಡ್ವೈಸರ್ ಆಗಿರ್ಬೋದು, ರೆಂಡರಿಂಗ್ ಕಾರ್ಪೊರೇಟ್ ಅಡ್ವೈಸರಿ ಸರ್ವೀಸಸ್ ಇರ್ಬೋದು. ಓಕೆ, ಇನ್ ರಿಲೇಷನ್ ಟು ಸಚ್ ಇಶ್ಯೂ ಮ್ಯಾನೇಜ್ಮೆಂಟ್. ಒಂದು ಇಶ್ಯೂ ಮಾಡ್ತಾ ಇದ್ದೀವಿ, ಪಬ್ಲಿಕ್ ಇಶ್ಯೂಸ್ ಮಾಡ್ತಾ ಇದ್ದೀವಿ, IPOs ಮಾಡ್ತಾ ಇದ್ದೀವಿ ಅಂತಂದರೆ ಆ IPOಸನ್ನು ಬೈ ಮಾಡೋದಿರ್ಬೋದು, ಸೆಲ್ ಮಾಡೋದಿರ್ಬೋದು, ಅಥವಾ ಬೇರೆಯವರಿಗೆ ಅದರಲ್ಲಿ ಸಬ್ಸ್ಕ್ರೈಬ್ ಹಾಕ್ಕೊಂಡಿರ್ಬೋದು. ಅವ್ರು ಹೇಗೆ ಇದು ಮಾಡ್ತಾರೆ? ಆ್ಯಕ್ಟ್ ಆಸ್ ಅ ಮ್ಯಾನೇಜರ್ ಆಗಿರ್ಬೋದು, ಕನ್ಸಲ್ಟೆಂಟ್ ಆಗಿ, ಅಡ್ವೈಸರಿ ಆಗಿ ಕೂಡ ಅವರು ಬಿಹೇವ್ ಮಾಡ್ಬೋದು ರಿಗಾರ್ಡಿಂಗ್ ದಟ್ ಇಶ್ಯೂ ಮ್ಯಾನೇಜ್ಮೆಂಟ್. Okay, that is called as merchant banking. Fine. Next, there will be difference between investment banking ಮತ್ತು ಇದು ಕೇಳ್ಬೋದು ನಿಮಗೆ, ಅದು ಮರ್ಚೆಂಟ್ ಬ್ಯಾಂಕಿಂಗ್ ಡಿಫ್ರೆನ್ಸಸ್ ಕೇಳ್ಬೋದು. ಆಮೇಲೆ ಫಂಕ್ಷನ್ಸ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಕೇಳ್ಬೋದು. ಓಕೆ, ಇದರೊಳಗೆ ನಾನು ಎಲ್ಲವನ್ನು ಇದು ಮಾಡಿ ಸ್ಕೋಪನ್ನು ಕೇಳ್ಬೋದು. ಸ್ಕೋಪ್ ಏನಿದೆ, ಇಂಪಾರ್ಟೆನ್ಸ್ ಏನಿದೆ, ಫಂಕ್ಷನ್ಸ್ ಆಫ್ ಇದೆ, ಇದೆಲ್ಲದಕ್ಕೂ ಸೇರಿ ಒಂದು 10 ಪಾಯಿಂಟ್ಸ್ ಮಾಡಿದ್ದೀನಿ. ಓಕೆ, ಅದನ್ನೇ ನೀವು ಎಲ್ಲದಕ್ಕೂ ನೋಡ್ಕೊಳ್ಳಿ. ಆಮೇಲೆ ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್ ಬೈ ಮರ್ಚೆಂಟ್ ಬ್ಯಾಂಕಿಂಗ್ ಅಂತಲೂ ಕೇಳ್ಬೋದು ಕ್ವಶನು. ಯಾವ ಥರ ಕೇಳಿದ್ರು ಅದಕ್ಕೊಂದು ಏನು ಸ್ಟ್ಯಾಂಡರ್ಡೈಸ್ಡ್ ಒಂದು ಆನ್ಸರು ಅಥವಾ ಸ್ಟ್ಯಾಂಡರ್ಡೈಸ್ಡ್ ಸಮ್ ಪಾಯಿಂಟ್ಸ್ ಅಂತ ನಾನು ಇಲ್ಲಿ ನೋಟ್ ಮಾಡ್ಕೊಂಡಿರೋದು. ಮಾಡ್ಯೂಲ್ 17 ಸ್ಕೋಪ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ. ಮರ್ಚೆಂಟ್ ಬ್ಯಾಂಕಿಂಗ್ ಏನೇನು ಮಾಡುತ್ತೆ? ಓಕೆ, ಕ್ಯಾಪಿಟಲ್ ಸ್ಟ್ರಕ್ಚರಿಂಗ್, ಕ್ಯಾಪಿಟಲ್ ಕ್ರೆಡಿಟ್ ಸಿಂಡಿಕೇಷನ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಪ್ರಾಜೆಕ್ಟ್ ಕೌನ್ಸಿಲಿಂಗ್ ಮಾಡ್ಬೋದು, ಇಶ್ಯೂ ಮ್ಯಾನೇಜ್ಮೆಂಟ್, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಬ್ರೋಕರೇಜ್ ಸರ್ವಿಸಸ್, ವೆಂಚರ್ ಕ್ಯಾಪಿಟಲ್, ಸ್ಟಾಕ್ ಬ್ರೋಕಿಂಗ್, ಫಿಕ್ಸ್ಡ್ ಡೆಪಾಸಿಟ್ಸ್, ಇಂಟ್ರೆಸ್ಟ್ ಆ್ಯಂಡ್ ಡೈರೆಕ್ಟ್ ಮ್ಯಾನೇಜ್ಮೆಂಟ್, ಅದರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, SSIs, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಕಾರ್ಪೊರೇಟ್ ಕೌನ್ಸಿಲಿಂಗ್ ಅಡ್ವೈಸಸ್ ಇರ್ಬೋದು. ಓಕೆ, ಅಂಡರ್ ರೈಟಿಂಗ್ ಆ್ಯಂಡ್ ಡೆಟ್ ಆ್ಯಂಡ್ ಇಕ್ವಿಟಿ. ಓಕೆ, ಪ್ಲೇಸ್ಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ದೆನ್ ಇಂಟ್ರೆಸ್ಟ್ ಆಫ್ ಶೇರ್ಸ್, ಮ್ಯೂಚುವಲ್ ಫಂಡ್ಸ್, FD, ಡಿಬೆಂಚರ್ಸ್ ಆ್ಯಂಡ್ ಡಿವಿಡೆಂಡ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಲೀಸಿಂಗ್ ಆಪರೇಷನ್ಸ್, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ರೆಸಿಡ್ಯೂಯಲ್ ಇನ್ವೆಸ್ಟರ್ಸ್ಗೆ, ರಿವೈಸಿಂಗ್ ದ ಸೀಕ್ ಆ್ಯಂಡ್ ಸಿಕ್ ಬಿಸ್ನೆಸಸ್. ಓಕೆ, ವೀಕ್ ಆ್ಯಂಡ್ ಸಿಕ್ ಬಿಸ್ನೆಸಸ್, ದೆನ್ ಕ್ಯಾಶ್ ಮ್ಯಾನೇಜ್ಮೆಂಟ್. ಇವಿಷ್ಟು ಕೂಡ ಮರ್ಚೆಂಟ್ ಬ್ಯಾಂಕಿಂಗ್ ಬಗ್ಗೆ ಏನೇ ಕೇಳಿದ್ರು, ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್ ಇರ್ಬೋದು, ಸ್ಕೋಪ್ ಇರ್ಬೋದು, ಫಂಕ್ಷನ್ ಇರ್ಬೋದು, ಇಂಪಾರ್ಟೆನ್ಸ್ ಇರ್ಬೋದು, ಏನೇ ಕೇಳಿದ್ರು ಇವೆಲ್ಲವನ್ನೂ ಕೂಡ ನಾವು ಮರ್ಚೆಂಟ್ ಬ್ಯಾಂಕಿಂಗಲ್ಲಿ ಬರೀಬೋದು. ಓಕೆ, ಮತ್ತೊಂದು ಸಲ ಹೇಳ್ತೀನಿ ಲೈಕ್ ಏನೇನು ಫಂಕ್ಷನ್ ಅಂತ. ಕಾರ್ಪೊರೇಟ್ ಕೌನ್ಸಿಲಿಂಗ್ ಅಡ್ವೈಸ್, ಓಕೆ, ಕ್ಯಾಪಿಟಲ್ ಸ್ಟ್ರಕ್ಚರಿಂಗ್, ಕ್ರೆಡಿಟ್ ಸಿಂಡಿಕೇಷನ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಪ್ರಾಜೆಕ್ಟ್ ಕೌನ್ಸಿಲಿಂಗ್, ಇಶ್ಯೂ ಮ್ಯಾನೇಜ್ಮೆಂಟ್, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಬ್ರೋಕರೇಜ್ ಸರ್ವಿಸಸ್, ವೆಂಚರ್ ಕ್ಯಾಪಿಟಲ್, ಸ್ಟಾಕ್ ಬ್ರೋಕಿಂಗ್, ಫಿಕ್ಸ್ಡ್ ಡೆಪಾಸಿಟ್ಸ್, ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಟ್ ಮ್ಯಾನೇಜ್ಮೆಂಟ್, ಆಮೇಲೆ ಅಂಡರ್ ರೈಟಿಂಗ್ಸ್, ಡೆಟ್ ಆ್ಯಂಡ್ ಇಕ್ವಿಟಿ, ಪ್ಲೇಸ್ಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಇಂಟ್ರೆಸ್ಟ್ ಆಫ್ ಶೇರ್ಸ್, ಮ್ಯೂಚುವಲ್ ಫಂಡ್ಸ್, FD, ಡಿಬೆಂಚರ್ ಆ್ಯಂಡ್ ಡಿವಿಡೆಂಟ್ ಮ್ಯಾನೇಜ್ಮೆಂಟ್, ಲೀಸಿಂಗ್ ಆಪರೇಷನ್ಸ್, distribution of profits, residual investors, revising the weak and sick businesses, and cash management. Okay, what are the disadvantages of the merchant banking ಅಂತ ಕೇಳಿದಾಗ, ಚಾರ್ಜ್ ಹೆಫ್ಟಿ ಫೀ, ಇದು ತುಂಬ ಫೀಗಳು ಇವರು ಕಲೆಕ್ಟ್ ಮಾಡ್ಕೋತಾರೆ. ಕಮಿಷನ್ನು ಸಣ್ಣ ಸಣ್ಣ ಬಿಸ್ನೆಸ್ ಕೂತೂನ ತುಂಬ ಕಮಿಷನನ್ನು ಕಲೆಕ್ಟ್ ಮಾಡ್ತಾರೆ. ಡಿಲೇ ಇನ್ ಶೇರ್ ಅಲಾಟ್ಮೆಂಟಲ್ಲಿ ಡಿಲೇ ಆಗುತ್ತೆ. ಲಿಮಿಟೆಡ್ ಸ್ಕೋಪ್ ಇದೆ ಬಿಕಾಸ್ ರೆಗ್ಯುಲೇಷನ್ ಕಡಿಮೆ ಇರೋದು ಇದ್ರ ಮೇಲೆ. ನೀವು ಸಬ್ಸಿಡಿರಿ ಎಲ್ಲ ಇದ್ದಾಗ ರೂಲ್ಸನ್ನು ಬ್ರೇಕ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ರಿಸ್ಕ್ ಅಟ್ಯಾಚ್ಡ್, ದೆನ್ ಓನ್ಲಿ ಫಾರ್ ಲಾರ್ಜ್ ಕಾರ್ಪೊರೇಟ್ ಕಸ್ಟಮರ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ವೆಲ್ದಿ ಸ್ಮಾಲ್ ಬಿಸ್ನೆಸ್ ಪೀಪಲ್. ಓಕೆ, ತುಂಬ ಸ್ಮಾಲ್ ಬಿಸ್ನೆಸ್ ಇದ್ದು ವೆಲ್ದಿ ಪೀಪಲ್ ಇದ್ದರೆ ಅವ್ರಿಗೆ ಓಕೆ ಆಗಿರುತ್ತೆ, ಅಥವಾ ಲಾರ್ಜ್ ಕಾರ್ಪೊರೇಟ್ ಕಸ್ಟಮರ್ಸಿಗೆ ಇದು ಅಡ್ವಾಂಟೇಜಸ್ ಆಗುತ್ತೆ, ಯಾಕಂದರೆ ಇದು ತುಂಬ ಫೀಯನ್ನು ಕಮಿಷನನ್ನು ಕಲೆಕ್ಟ್ ಮಾಡುತ್ತೆ. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ದ ಮರ್ಚೆಂಟ್ ಬ್ಯಾಂಕಿಂಗ್. ಫೈನ್, ದೆನ್ ವಿಲ್ ಕಮ್ ಟು ದ ಮರ್ಚೆಂಟ್ ಬ್ಯಾಂಕಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಆಫ್ ನ್ಯೂ. ಓಕೆ, ಮಾರ್ಕೆಟಿಂಗ್ ಆಫ್ ನ್ಯೂ ಇಶ್ಯೂಸ್ ಹೇಗೆ ಮಾಡ್ತೀವಿ, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಮಾರ್ಕೆಟಿಂಗ್ ಆಫ್ ನ್ಯೂ ಇಶ್ಯೂಸ್ ಅಂತಲೂ ಕೇಳ್ತಾರೆ. ಫಸ್ಟ್ ವಿ ಹ್ಯಾವ್ ಟು ಟಾರ್ಗೆಟ್ ದ ಮಾರ್ಕೆಟ್, ಟಾರ್ಗೆಟ್ ಕಾನ್ಸಂಟ್ರೇಷನ್, pricing, mobilizing intermediaries, information contents, launching advertisement and campaign, brokers and investors conferences, and ಲಾಸ್ಟ್ಲಿ ಟೈಮಿಂಗು, ಯಾವ ಟೈಮಿಂಗಲ್ಲಿ ನಾವು ಇಶ್ಯೂಸನ್ನು ಬಿಡುಗಡೆ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಕೇಳ್ತಾರೆ, ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಮಾರ್ಕೆಟಿಂಗ್ ಆಫ್ ದ ಇಶ್ಯೂ ಆಫ್ ಸೆಕ್ಯೂರಿಟೀಸ್ ಅಂತ ಕೇಳ್ತಾರೆ. ಟಾರ್ಗೆಟ್ ಮಾರ್ಕೆಟನ್ನು ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಟಾರ್ಗೆಟ್ ಕಾನ್ಸಂಟ್ರೇಷನ್ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಬ್ಸ್ಕ್ರಿಪ್ಷನ್ಸು ಎಲ್ಲಿ ಮಾಡ್ಬೋದು, ಇಲ್ಲಿ ಯಾವ ಮಾರ್ಕೆಟಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು
ನೋಡಬೇಕಾಗತ್ತೆ. ದೆನ್ ಪ್ರೈಸಿಂಗಲ್ಲಿ ಯಾವ ಪ್ರೈಸಲ್ಲಿ ನಾವು ಕೊಡಬೇಕಾಗತ್ತೆ, ವಿಚ್ ಈಸ್ ಬೆಸ್ಟ್ ಪ್ರೈಸ್, ಅದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಓಕೆ, ಅಂಡರ್ ರೈಟರ್ಸನ್ನು ಮತ್ತು ಇಂಪಾರ್ಟೆಂಟ್ ಪರ್ಸನ್ಸನ್ನು, ಇಂಟರ್ಮೀಡಿಯೇಟ್ಸನ್ನು ಕರೆಸ್ಬಿಟ್ಟು ಅದ್ರ ಜೊತೆ ಡಿಸ್ಕಷನ್ ಮಾಡಿ ಒಂದು ಪ್ರಾಪರ್ ಪ್ರೈಸಿಗೆ ಬರ್ತಾರೆ. ಮೊಬಿಲೈಸಿಂಗ್ ಇಂಟರ್ಮೀಡಿಯೇಟ್ಸಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಪಬ್ಲಿಕ್ ಇಶ್ಯೂಸು ಇಂಟರ್ಮೀಡಿಯೇಟ್ಸು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಓಕೆ, ಲೈಕ್ ಅಂಡರ್ ರೈಟರ್ಸ್ ಇರ್ಬೋದು, ಬ್ರೋಕರ್ಸ್ ಇರ್ಬೋದು, ಫಂಡ್ ಅರೇಂಜರ್ಸ್ ಇರ್ಬೋದು. ಓಕೆ, ದೆನ್ ಇನ್ಫಾರ್ಮೇಷನ್ ಕಂಟೆಂಟ್ಸ್ ಎಲ್ಲ ಕರೆಕ್ಟಾದ ಇನ್ಫಾರ್ಮೇಷನು, ಇನ್ಸ್ಟಿಟ್ಯೂಷನಲ್ ರಿಲೇಟೆಡ್ ಇನ್ಫಾರ್ಮೇಷನು ಎಲ್ಲರಿಗೂ ಕರೆಕ್ಟಾಗಿ ಸ್ಪ್ರೆಡ್ ಆಗಬೇಕು. ಲಾಂಚಿಂಗ್ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ಸು. ಓಕೆ, ದಿಸ್ ಆರ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ರೈಟ್. ನೆಕ್ಸ್ಟು ಪ್ಯೂರ್ ಪ್ರಾಸ್ಪೆಕ್ಟಸ್ ಮೆಥಡ್. ಓಕೆ, ಇದನ್ನು ಇಂಪಾರ್ಟೆಂಟ್ ಇದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ವಿ ಇದನ್ನು, ಮೆಥಡ್ಸ್ ಯೂಸ್ಡ್ ಫಾರ್ ಮಾರ್ಕೆಟಿಂಗ್ ಆಫ್ ನ್ಯೂ ಇಶ್ಯೂ ಮಾರ್ಕೆಟಲ್ಲಿ ಮೆಥಡ್ಸ್ ಯಾವ್ಯಾವುದು ಅಂತ. ಪ್ಯೂರ್ ಪ್ರಾಸ್ಪೆಕ್ಟಸ್ ಮೆಥಡ್, ಇದರೊಳಗೆ ಕಂಪ್ನಿ ಡೈರೆಕ್ಟಾಗಿ ಇನ್ವೆಸ್ಟರ್ಸ್ ಜೊತೆ ಇರುತ್ತೆ. ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ಪ್ಯೂರ್ ಪ್ರಾಸ್ಪೆಕ್ಟಸ್ ಏನಾಗುತ್ತೆ, ಕಂಪ್ನಿಯ ಫುಲ್ಲು ಡೀಟೇಲ್ಸ್ ಏನಿರುತ್ತೆ. ಓಕೆ, ಪ್ರಾಸ್ಪೆಕ್ಟ್ಸ್ ರಿಲೇಟೆಡ್ ಕಂಪ್ನಿದು ಇನ್ವೆಸ್ಟರ್ಸ್ಗೆ ಯಾವ್ಯಾವ ಬೆನಿಫಿಟ್ ಆಗುತ್ತೆ. ಓಕೆ, ಅದರಿಂದ ಅಂಡರ್ ರೈಟರ್ಸ್ದು ಏನೇನು ರೆಸ್ಪಾನ್ಸಿಬಿಲಿಟಿ ಇದೆ, ಇಶ್ಯೂ ಪ್ರೈಸ್ ಏನು, ಓಕೆ, ಯಾವ ಕಂಪ್ನಿಯಿಂದ ಇದು ಇಶ್ಯೂ ಆಗ್ತಾಯಿದೆ, ಕಂಪ್ನಿದು ಫೈನಾನ್ಷಿಯಲ್ ಸ್ಟೇಟಸ್ ಏನು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನು, ಇವೆಲ್ಲವೂ ಕೂಡ ಪ್ರಾಸ್ಪೆಕ್ಟಲ್ಲಿ ಮೆನ್ಷನ್ ಮಾಡಿ ಡೈರೆಕ್ಟ್ ಇನ್ವೆಸ್ಟರ್ಸ್ನ, ಪಬ್ಲಿಕ್ಕನ್ನು ಅಪ್ರೋಚ್ ಮಾಡೋದಕ್ಕೆ ಪ್ಯೂರ್ ಪ್ರಾಸ್ಪೆಕ್ಟಸ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಆಫರ್ ಫಾರ್ ಸೇಲಲ್ಲಿ ಏನಾಗಿರುತ್ತೆ ಅಂತಂದರೆ ಅಲ್ಲಿ ಅದು ಕೂಡ ಪಬ್ಲಿಕ್ಕಿಗೆ ಅಪ್ರೋಚ್ ಆಗೋದೇ ಇರುತ್ತೆ. ಆದರೆ ಇದರೊಳಗೆ ಇಂಟರ್ಮೀಡಿಯೇಟ್ಸ್ ಏನು ಮಾಡ್ತಾರೆ, ಪಬ್ಲಿಕ್ಕಿಗೆ ಅಪ್ರೋಚ್ ಮಾಡೋದನ್ನು ನಾವೇನಂತೀವಿ ಆಫರ್ ಫಾರ್ ಸೇಲ್ ಅಂತ ಹೇಳ್ತೀವಿ. ಓಕೆ, ಅಲ್ಟಿಮೇಟ್ ಇನ್ವೆಸ್ಟರ್ಗೆ ಅವರು ರೀಚ್ ಆಗ್ತಾರೆ. ದೆನ್ ಪ್ರೈವೇಟ್ ಪ್ಲೇಸ್ಮೆಂಟ್ ಮೆಥಡ್ ಅಂತಂದರೆ ಥ್ರೂ ಇಂಟರ್ಮೀಡಿಯೇಟ್ಸು ಕಂಪ್ನಿಗಳೇ ಪಬ್ಲಿಕ್ಕನ್ನು, ಇನ್ವೆಸ್ಟರ್ಸ್ನ ಅಪ್ರೋಚ್ ಆಗೋದಕ್ಕೆ ಏನಂತೀವಿ ಪ್ರೈವೇಟ್ ಪ್ಲೇಸ್ಮೆಂಟ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲೇನಿರುತ್ತೆ, ಪ್ರೈವೇಟ್ ಪಬ್ಲಿಕ್ ಮೆಥಡಲ್ಲಿ ಕಂಪ್ನಿಗಳು ಇಂಟರ್ಮೀಡಿಯೇಟ್ಸನ್ನು ಅಪ್ರೋಚ್ ಮಾಡಿ ಅಲ್ಲಿಂದ ಇನ್ವೆಸ್ಟರ್ಸ್ನ ಅಪ್ರೋಚ್ ಮಾಡ್ತಾರೆ. ಓಕೆ, ಇಲ್ಲೇನಾಗಿರುತ್ತೆ, ಇವರು ಆಲ್ರೆಡಿ ಬೈ ಮಾಡಿರ್ತಾರೆ, ಕಂಪ್ನೀಸಿಂದ ಇಂಟರ್ಮೀಡಿಯೇಟ್ಸ್ ಆಲ್ರೆಡಿ ಬೈ ಮಾಡಿ ಅದನ್ನು ತಮ್ಮಲ್ಲಿರೋ ಕ್ಲೈಂಟ್ಸಿಗೆ ಅವರು ಆಫರ್ ಮಾಡ್ತಾರೆ. ಅದನ್ನು ಆಫರ್ ಫಾರ್ ಸೇಲ್ ಮೆಥಡ್ ಅಂತ ಹೇಳ್ತಾರೆ. ಅಂದರೆ ಇದು ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಇನ್ನು ಕಂಪ್ನೀಸಿಂದ ಇಂಟರ್ಮೀಡಿಯೇಟ್ಸಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಮತ್ತೆ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇಲ್ಲಿ ಥ್ರೂ ಇಂಟರ್ಮೀಡಿಯೇಟ್ಸ್ ಕಂಪ್ನೀಸ್ ಏನು ಮಾಡ್ತವೆ, ಇನ್ವೆಸ್ಟರ್ಸ್ಗನ್ನು ಡೈರೆಕ್ಟಾಗಿ ಅಪ್ರೋಚ್ ಮಾಡ್ತಾರೆ. ಓಕೆ, ಅದನ್ನು ಪ್ರೈವೇಟ್ ಪ್ಲೇಸ್ಮೆಂಟ್ ಮೆಥಡ್ ಅಂತ ಹೇಳ್ತೀವಿ. ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತಂದ್ರೆ ಇದು ಫಸ್ಟ್ ಟೈಮ್ ಯಾವುದಾದ್ರೂ ಕಂಪ್ನಿ ಅಂಡರ್ ರೈಟರ್ಸನ್ನು ಯೂಸ್ ಮಾಡಿಕೊಂಡು ಓಕೆ ತನ್ನ ಇಶ್ಯೂಸನ್ನು, ಶೇರ್ಸನ್ನು, ಡೆಟ್ ಇನ್ಸ್ಟ್ರೂಮೆಂಟ್ಸನ್ನು ಪಬ್ಲಿಕ್ಗೆ ಕೊಡೋದನ್ನು ನಾವು ಇನಿಷಿಯಲ್ ಪಬ್ಲಿಕ್ ಆಫರ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಇದ್ರದ್ದು ಡೆಫಿನೇಷನ್ ಕೂಡ ಕೇಳ್ಬೋದು. ಓಕೆ, ಅಂಡರ್ ರೈಟರ್ಸ್ದು ರೆಸ್ಪಾನ್ಸಿಬಿಲಿಟಿ ಇಶ್ಯೂ ಮೆಥಡಲ್ಲಿ ಅಂತಲೂ ಕೇಳ್ಬೋದು. ದೆನ್ ರೈಟ್ಸ್ ಇಶ್ಯೂ ಮೆಥಡ್ ಅಂದರೆ ಆಲ್ರೆಡಿ ಶೇರ್ಸ್ ಹೋಲ್ಡಿಂಗ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇರ್ತಾರೆ, ಅವರಿಗೆ ಆ್ಯಡ್ ಆನ್ ಆಗಿ ಶೇರ್ಸನ್ನು ಕೊಡೋದನ್ನು ನಾವು ರೈಟ್ ಇಶ್ಯೂ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಅಲ್ಲಿ ಮತ್ತೆ ಡಿಫ್ರೆನ್ಸ್, ಅಡ್ವಾಂಟೇಜಸ್ಸು, ಡ್ರಾಬ್ಯಾಕ್ಸು ಎಲ್ಲ ಇರುತ್ತೆ. ಅದನ್ನು ಬೇಕಿದ್ರೆ ಡೀಟೇಲಲ್ಲಿ ನೋಡ್ಕೋಬೋದು. ದೆನ್ ಬೋನಸ್ ಇಶ್ಯೂ ಮೆಥಡಲ್ಲಿ ಏನಿರುತ್ತೆ, ರಿಸರ್ವ್ಸು, ಯಾರಿಗೆ ಡಿವಿಡೆಂಟ್ ಮೋಡ್ ಹೇಗಿರುತ್ತೆ, ಫುಲ್ಲಿ ಪೇಯ್ಡ್ ಆಗಿರುತ್ತಾ, ಎಷ್ಟು ಬೋನಸ್ ಕೊಡ್ತಾರೆ, ಎಷ್ಟು ಶೇರ್ಗೆ ಎಷ್ಟು ಕೊಡ್ತಾರೆ. ಓಕೆ, ಆ ಬೋನಸ್ ಆಗಿ ಕೊಡ್ತಾರೆ, ಇರೋ ಶೇರ್ಗೆ ಬೋನಸ್ ಆಗಿ ಕೊಡೋದನ್ನು ನಾವು ಬೋನಸ್ ಮೆಥಡ್ ಅಂತ ಹೇಳ್ತೀವಿ. ಬುಕ್ ಬಿಲ್ಡಿಂಗ್ ಮೆಥಡಲ್ಲಿ ಏನು ಮಾಡ್ತಾರೆ, ಮರ್ಚೆಂಟ್ ಬ್ಯಾಂಕರ್ಸು ತಮ್ಮಲ್ಲಿರೋ ಇನ್ವೆಸ್ಟರ್ಸ್ಗೆ ಬಿಡ್ಸನ್ನು ಕಳಿಸುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಎಷ್ಟು ಪ್ರೈಸಿಗೆ ಇಂಟ್ರೆಸ್ಟ್ ಇದೆ, ಎಷ್ಟು ಬೇಕು ಶೂಸ್ ಅಂತ ಹೇಳಿ ಕಳಿಸ್ಬಿಟ್ಟು ಅಲ್ಲಿಂದ ಅದನ್ನು ಬುಕ್ಕನ್ನು ರೆಡಿ ಮಾಡಿಕೊಂಡು ಆರ್ಗನೈಸೇಷನ್ಗೆ ವಾಪಸ್ ಕಳಿಸೋದಕ್ಕೆ ಏನಂತೀವಿ ಬುಕ್ ಬಿಲ್ಡಿಂಗ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಸೊ ನೀವು ಇದನ್ನು ಹೀಗೆ ಕೇಳಿಸ್ಕೊಂಡು ನೆಕ್ಸ್ಟ್ ಒಂದ್ಸಲ ನೀವು ನೋಡಿದ್ರೆ ಈಸಿಯಾಗಿ ಅರ್ಥ ಆಗ್ತಾ ಇರುತ್ತೆ. ಪ್ಲೀಸ್ ಅಲ್ಲಿ ಮತ್ತೊಂದು ಸಲ ಗೋತ್ರೂ ಮಾಡಿ. ಓಕೆ, ಆಮೇಲೆ ಲಾಸ್ಟ್ ಒಂದು ಸ್ಟಾಕ್ ಆಪ್ಷನ್ ಆಫ್ ಎಂಪ್ಲಾಯೀಸ್, ಸ್ಟಾಕ್ ಆಪ್ಷನ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಸ್ಟಾಕ್ ಆಪ್ಷನ್ ಪ್ಲ್ಯಾನ್ ಅಂತಂದರೆ ಎಂಪ್ಲಾಯೀಸ್ಗೆ ನಾವು ಬೋನಸ್ ಕೊಡೋದ್ರ ಬದಲಿಗೆ ಬೋನಸ್ ಆಗಿ ನಮ್ಮ ಕಂಪ್ನಿದೇ ಶೇರ್ಗಳನ್ನು ಕೊಟ್ಟಾಗ ಅವರು ನಮ್ಮ ಕಂಪ್ನಿಯಲ್ಲಿ ಪಾರ್ಟ್ನರ್ ಆಗೂ ಕೂಡ ಆಗ್ತಾರೆ, ಪ್ಲಸ್ ಅವರಿಗೆ ಜವಾಬ್ದಾರಿ ಕೂಡ ಬರುತ್ತೆ. ಓಕೆ, ಅಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಏನಿರಲ್ಲ. ಓಕೆ, ದೆನ್ ಮಿನಿಮಮ್ ಪೀರಿಯಡ್ ಅಂತ ಇರುತ್ತೆ. ಓಕೆ, 1 year ಬಿಟ್ವೀನ್ ಗ್ರ್ಯಾಂಟ್ ಆಫ್ ಆಪ್ಷನ್ಸ್ ಇಟ್ಸ್ ವೆಸ್ಟಿಂಗ್ ಹ್ಯಾಸ್ ಬಿನ್ ಪ್ರಿಸ್ಕ್ರೈಬ್ಡ್ ಅಂತ ಇರುತ್ತೆ. 1 year ಮಿನಿಮಮ್ ಇಟ್ಕೋಬೇಕು ಅಂತ ಇರುತ್ತೆ. ಓಕೆ, ಇಲ್ಲಿ ಎಲಿಜಿಬಿಲಿಟಿ ಕೂಡ ಇರುತ್ತೆ, ಪರ್ಮನೆಂಟ್ ಎಂಪ್ಲಾಯೀಸಿಗಾಗಿರ್ಬೋದು, ಪರ್ಮನೆಂಟ್ ಡೈರೆಕ್ಟರ್ಸ್ಗಾಗಿರ್ಬೋದು, ಆ ಥರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಇರುತ್ತೆ. ನೆಕ್ಸ್ಟ್ ಬಾಟ್ ಔಟ್ ಡೀಲ್ಸ್ ಮೆಥಡ್ ಏನಿರುತ್ತೆ, ಮರ್ಚೆಂಟ್ ಬ್ಯಾಂಕರ್ಸು ಆಲ್ರೆಡಿ ಬೈ ಮಾಡಿಕೊಂಡು ಅದನ್ನು ಮತ್ತೆ ರೀಸೇಲ್ ಮಾಡ್ತಾ ಇರ್ತಾರೆ. ಓಕೆ, ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಕೊಡ್ತಿದ್ದು ಫಂಕ್ಷನ್ಸ್ ಕೇಳ್ತಾರೆ, ಅದನ್ನೆಲ್ಲರೂ ಇದ್ದರೆ ನೋಡ್ಕೊಳ್ಳಿ. ಓಕೆ,
ನೆಕ್ಸ್ಟ್ ಯೂನಿಟಲ್ಲಿ ನಾವು ಕ್ರೆಡಿಟ್ ಕಾರ್ಡ್ಸ್ ಬಗ್ಗೆ ನೋಡೋಣ. ಕ್ರೆಡಿಟ್ ಕಾರ್ಡ್ಸು ಪ್ಲಸ್ ನೆಕ್ಸ್ಟ್ 1 or 2 ಟಾಪಿಕ್ಸ್ ಬಾಕಿ ಇದೆ ಇದರೊಳಗೆ. ಇಟ್ ವಿಲ್ ಕಂಪ್ಲೀಟ್ ದ ಫಿನಾನ್ಷಿಯಲ್ ಮಾರ್ಕೆಟ್. ಓಕೆ, ವಿ ಹ್ಯಾವ್ ಅ ಟೆಲಿಗ್ರಾಮ್ ಗ್ರೂಪ್, ಫೈನ್, ಆ್ಯಂಡ್ ಯೂಟ್ಯೂಬ್ ಗ್ರೂಪ್. ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮಾಡ್ಕೊಂಡಿರಿ. ಸೊ ನಿಮ್ಗೆ ಏನಾದರೂ ಹೊಸ ವೀಡಿಯೋಸ್ ಬಂದರೆ ಅಪ್ಡೇಟ್ ಆಗುತ್ತೆ. ವಿ ಹ್ಯಾವ್ ಅ 3 ಕಾಮನ್ ಸಬ್ಜೆಕ್ಟ್ಸ್ ಇನ್ 4th ಸೆಮ್ಮಲ್ಲೂ ಕೂಡ 3 ಕಾಮನ್ ಸಬ್ಜೆಕ್ಟ್ಸ್ ಇರುತ್ತೆ. ಓಕೆ, ಆಮೇಲೆ ಪ್ರಾಜೆಕ್ಟ್ ರಿಲೇಟೆಡನ್ನು ನಾವು ಡಿಸ್ಕಸ್ ಮಾಡೋಣ ಟೆಲಿಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಪ್ರಾಜೆಕ್ಟ್ ರಿಲೇಟೆಡ್ ನೆಕ್ಸ್ಟ್ ಇದು ಕಂಪ್ಲೀಟ್ ಆದ ತಕ್ಷಣ ಪ್ರಾಜೆಕ್ಟ್ ರಿಲೇಟೆಡ್ ಕ್ವಶನ್ಸನ್ನು ತೊಗೊಳ್ಳೋದು, ಅದ್ರ ಬಗ್ಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು. ಬಿಕಾಸ್ ನೀವು HR ಪ್ರಾಜೆಕ್ಟ್ ತೊಗೋತಿದ್ರೆ, ಆಲ್ರೆಡಿ ಯಾರಾದರೂ HR ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಯು ವಿಲ್ ಗೆಟ್ ಅ ಪ್ರಾಜೆಕ್ಟ್ ಫ್ರಮ್ ದೆಮ್. ಓಕೆ, ಸೊ ಇಲ್ಲಿಗೆ ನಮ್ಮದು ಅಪ್ ಟು 18 ಯೂನಿಟ್ಸ್ ಕಂಪ್ಲೀಟ್ ಆದಂಗೆ ಆಯಿತು. ನೆಕ್ಸ್ಟ್ 19 ಮತ್ತು 20 ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಟಿಲ್ ದೆನ್ ಕೀಪ್ ರೀಡಿಂಗ್. ಥ್ಯಾಂಕ್ ಯು.